ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಬೋನಾ ಸರ್. ಶ್ರೀಮಾತಾ IAS and KS ಅಕಾಡೆಮಿ ಜೈಪುರ್ ಹಾಗೂ ಶ್ರೀಮಾತಾ ಸ್ಪರ್ಧಾ ತರಬೇತಿ ಕೇಂದ್ರ ಸಿಂಧಿ. ಸೊ ಎರಡೂ ಸಂಸ್ಥೆಗಳ ಜಂಟಿಯಾಗಿ ಸಾಕಷ್ಟು ಯೂಟ್ಯೂಬ್ ವಿಡಿಯೋಸ್ಗಳನ್ನು ಬಿಟ್ಟಿದ್ದೀವಿ. ಆ ವಿಡಿಯೋಗಳನ್ನು ಕೂಡ ತಾವು ವೀಕ್ಷಣೆ ಮಾಡಿದರು. ಅದೇ ರೀತಿ ಇವತ್ತು ನಾವು ನಿಮಗೆ ಇನ್ನೊಂದು ವಿಶೇಷವಾದ ಟಾಪಿಕ್ ಫಿಸಿಕ್ಸ್ಗೆ ಸಂಬಂಧಿಸಿದಂತ ಉಷ್ಣ ಅಥವಾ ಹೀಟ್, ಉಷ್ಣ ಅಥವಾ ಹೀಟ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಹೇಳಲಾಗಿದೆ. ಉಷ್ಣ ಅಂದ್ರೆ ಒಂದು ವಸ್ತುವಿನಲ್ಲಿ ಇರುವ ಎಲ್ಲ ಅಣುಗಳ ಸರಾಸರಿ ಚಲನಾ ಮೊತ್ತವನ್ನು ನಾವು ಉಷ್ಣ ಅಂತ ಕರೀತೀವಿ. ಒಂದು ವಸ್ತುವಿನಲ್ಲಿನ ಎಲ್ಲ ಪರಮಾಣುಗಳ ಚಲನೆಯ ಒಟ್ಟು ಶಕ್ತಿಯನ್ನು ನಾವು ಉಷ್ಣ ಅಂತ ಕರಿತೀವಿ. ಉಷ್ಣದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಜೌಲ್ ಅಂತ ನೋಡ್ತೀವಿ. ಅದೇ ರೀತಿ ತಾಪ, ಉಷ್ಣದ ಒಂದು ಪರಿಣಾಮ ತಾಪವಾಗಿದೆ. ಉಷ್ಣದ ಒಂದು ಪರಿಮಾಣ ತಾಪವಾಗಿದೆ. ತಾಪದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಕೇಳಿದ್ರೆ ಯಾವುದು? ಕೆಲ್ವಿನ್ ಅಂತ ಹೇಳ್ತೀವಿ. ಹಾಗಾದ್ರೆ ಉಷ್ಣ ಮತ್ತು ತಾಪ ಎರಡಕ್ಕೂ ಇರುವ ವ್ಯತ್ಯಾಸ ಏನಾರ ಗೊತ್ತದನ? ಉಷ್ಣ ಅಂದ್ರೆ ಅಣುಗಳ ಒಟ್ಟು ಚಲನಾ ಶಕ್ತಿ, ತಾಪ ಅಂದ್ರೆ ಅಣುಗಳ ಸರಾಸರಿ ಚಲನಾ ಶಕ್ತಿ. ಎರಡಕ್ಕೂ ಡಿಫರೆನ್ಸ್ ಅಂತ ನೋಡ್ತೀವಿ. ಹಾಗಾದ್ರೆ ಒಂದು ಕಾನ್ಸೆಪ್ಟ್ ಅನ್ನು ನೋಡ್ಕೊಂಡು ಬರ್ತೀನಿ, ಒಂದು ಡೈಗ್ರಾಮ್ ಹಾಕ್ತೀನಿ. ಅದರಲ್ಲಿ ಉಷ್ಣ ಯಾವುದು, ತಾಪ ಯಾವುದು ನೀವೇ ಡಿಸೈಡ್ ಮಾಡಿ. ಇದೊಂದು ಸ್ಟೋವ್ ಅಂತ ತಿಳ್ಕೊಳ್ಳಿ ಸರ್. ಈ ಸ್ಟೋವ್ ಮೇಲ್ಗಡೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಇದ್ರೊಳಗಡೆ ಹಾಲಿದೆ. ಹಾಲು ಬಿಸಿ ಆಗ್ತಾ ಇದೆ. ಓಕೆ, ಇಲ್ಲಿ ನಾವು ಇದಕ್ಕೆ ಬೆಂಕಿ ಹಚ್ಚಿದೀವಿ, ಉರಿ ಇದೆ. ಇದನ್ನ ನಾವು ಬೆಂಕಿ ಅಂತ ಕರೆಯೋಣ. ಇದನ್ನು ಹಾಲು ಕುದಿತಿದೆ, ಕುದಿಯುತ್ತಿದೆ. ಇದರಲ್ಲಿ ಒಂದು ಉಷ್ಣ ಇದೆ, ಒಂದು ತಾಪ ಇದೆ. ಯಾರು ಹೇಳ್ತೀರಾ ಯಾವುದು ಉಷ್ಣ ಯಾವುದು ತಾಪ ಅಂತ? ಕೈ ಎತ್ತಬೇಕು, ಬರೀ ಕೈ ಎತ್ತಿ ಹೇಳೋದು. ಬೆಂಕಿ ಉಷ್ಣವಾಗಿದೆ, ಬೆಂಕಿ ಉಷ್ಣವಾಗಿದೆ. ಬೆಂಕಿ ಏನ್ರಿ? ಉಷ್ಣವಾಗಿದೆ. ಮ್ಯಾಲಿಂದ ಇದು ಹಾಲು ಕುದಿಯೋದು ವೆರಿ ಗುಡ್, ಇದು ತಾಪವಾಗಿದೆ. ಸರಿ ಅನ್ನೋ ಎಷ್ಟು ಜನ ಕೈ ಎತ್ತಿ? ಬರೀ ಕೈ ಎತ್ತಬೇಕು. ವೆರಿ ಗುಡ್. ಇದು ಉಳಿದನೋ ತಪ್ಪದ ಅಂತ ಕೈ ಬಿಟ್ಟಿದ್ದೀರಾ ಅಂತ. ಓಕೆ, ದಟ್ಸ್ ಗುಡ್. ಇದಿದ್ದು ಸರಿ ಇದೆ. ಬೆಂಕಿ ಅಂತ ಏನ್ ಕರಿತೀವಲ್ಲ ಅದು ಉಷ್ಣ. ಹಾಲು ಕಾಯುವುದೇನಿದೆಯಲ್ಲ ಅದು ತಾಪ. ನೋಡಿ, ಒಟ್ಟು ಅಣುಗಳ ಚಲನ ಶಕ್ತಿ ಇದೆ. ಹಾಗಾಗಿ ಇದು ಉಷ್ಣ. ಸರಾಸರಿ ಇದೆ, ಹಾಗಾಗಿ ಇದು ತಾಪ. ಹಾಗಾದ್ರೆ ಏನು ಅದರ ಮೀನಿಂಗ್ ಏನು ಅನ್ನೋದನ್ನ ಹೇಳ್ತೀನಿ ನೋಡಿ. ನೀವು ಉಷ್ಣವನ್ನ ಒಮ್ಮೆ ಆರಿಸಬಹುದು, ಆನ್ ಮಾಡ್ಬೋದು. ಒಮ್ಮೆಲೆ ಹೆಚ್ಚಿಸಬಹುದು, ಕಡಿಮೆ ಮಾಡ್ಬೋದಾ? ಮಾಡ್ಬೋದೇನಿಲ್ಲ. ಹಂಗೆ ನೋಡೋಣ, ಹಾಲನ್ನ ಒಮ್ಮೆ ಕಾಯಿಸಿ ಒಮ್ಮೆ ಆರಿಸ್ರೆ ಸಾಧ್ಯ ಇದೆ? ಈ ಹಾಲನ್ನು ಒಮ್ಮೆ ಹಿಂಗ್ ಮಾಡಿದ್ರ ಉಕ್ಕಿ ಬಿಡ್ತಾವೇನೋ? ಇಲ್ಲ, ಎವರೇಜ್ ಕಾಯ್ಕೊತ ಹೋಗ್ತಾವ ಸರ್. ಆದ್ರೆ ಉಷ್ಣ ಹಂಗಲ್ಲ, ಸಡನ್ಲಿ ಹತ್ತತ್ತೆ, ಸಡನ್ಲಿ ಆಫ್ ಮಾಡ್ಬೋದು. ಅದಕ್ಕೆ ನಾವು ಅಣುಗಳ ಒಟ್ಟು ಚಲನ ಶಕ್ತಿ ಅಂತ ಹೇಳಿದೀವಿ, ಆದ್ರೆ ಇದಕ್ಕೆ ಸರಾಸರಿ ಚಲನ ಶಕ್ತಿ ಅಂತ ಹೇಳ್ತೀವಿ. ಇದರ ಅಂತಾರಾಷ್ಟ್ರೀಯ ಏಕಮಾನವನ್ನು ನಾವು ಜೌಲ್ದಾಗ ಹೇಳ್ತೀವಿ. ಇದರ ಅಂತಾರಾಷ್ಟ್ರೀಯ ಏಕಮಾನವನ್ನು ನಾವು ಕೆಲ್ವಿನ್ ದಾಗ ಹೇಳ್ತೀವಿ. ಅರ್ಥ ಆಯ್ತು? ಹಾಗಾದ್ರೆ ಒಂದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಾಯ್ತು, ಉಷ್ಣ ತಾಪ. ಹಾಗಾದ್ರೆ ತಾಪ ಉಷ್ಣದ ಮೇಲೆ ಏನಾರ ಪರಿಣಾಮ ಬೀರ್ಲಕತ್ತದೆ ನೋಡ್ರಿ. ತಾಪ ಹೆಚ್ಚು ಕಡಿಮೆ ಮಾಡೋದ್ರಿಂದ ಉಷ್ಣ ಹೆಚ್ಚು ಕಡಿಮೆ ಆಗ್ತದೇನೋ? ಇಲ್ಲ. ಆದ್ರೆ ಉಷ್ಣ ಹೆಚ್ಚು ಕಡಿಮೆ ಮಾಡಿದ್ರೆ ತಾಪ ಹೆಚ್ಚು ಕಡಿಮೆ ಆಗುತ್ತೆ. ಒಮ್ಮೆ ಹಾಲು ಉಕ್ಲಕತ್ತಿದ್ವು ಅಂದ್ರೆ ಬಂದು ಒಮ್ಮೆ ಇದನ್ನ ಬಂದ್ ಮಾಡ್ತಿರಿಲ್ಲ, ಸಣ್ಣ ಮಾಡ್ತಿರಿಲ್ಲ, ಅವಾಗ ಉಕ್ಕೋ ಹಾಲು ಕಡಿಮೆ ಆಗುತ್ತಾ? ಜಲ್ದಿ ಕಾಯಿಸ್ಬೇಕಾದ್ರೆ ಹೆಚ್ಚು ಇಟ್ಬಿಡ್ತೀರಿ, ವೇಗವಾಗಿ ಕಾಯುತ್ತೆ. ಅರ್ಥ ಆಯ್ತು? ಓಕೆ. ಉಷ್ಣ ತಾಪದ ಮೇಲೆ ಪರಿಣಾಮ ಬೀರುತ್ತೆ ಹೊರತು
ತಾಪ ಉಷ್ಣದ ಮೇಲೆ ಯಾವತ್ತೂ ಪರಿಣಾಮ ಬೀರುವುದಿಲ್ಲ. ಈ ಒಂದು ಕಾನ್ಸೆಪ್ಟ್. ಗುಪ್ತೋಷ್ಣ ಅಂದ್ರೆ ಯಾರು ಹೇಳ್ತೀರ? ಗುಪ್ತೋಷ್ಣ ಅಂದ್ರೆ ಏನು? ಕಬ್ಬಿನ ಹಾಲಿನಲ್ಲಿರುವ ಐಸ್ ಕಾರಗಳು ಬೇಕಾಗಿರುವುದು ಉಷ್ಣ. ವೆರಿ ಗುಡ್. ಸೊ ಟ್ರೈ ಮಾಡ್ದ ಅಂದ್ರೆ ನಾ ಹೇಳಿದ್ದು ಒಂದು ಸ್ವಲ್ಪ ಅರ್ಥ ಅದ ನನಗೆ ಇನ್ನೊಂದ್ಸಲ. ಸೊ ಗುಪ್ತೋಷ್ಣ ಅಂದ್ರೆ ಸೊ ಗೌಪ್ಯವಾಗಿ ಹೋಗುವ ಉಷ್ಣ ಗುಪ್ತೋಷ್ಣ. ಹಾಗಾದ್ರೆ ಗುಪ್ತೋಷ್ಣವನ್ನ ಕುರಿತು ಮೊದಲು ಹೇಳಿದ ವ್ಯಕ್ತಿ ಯಾರು? ಗುಪ್ತೋಷ್ಣ ಕುರಿತು ಹೇಳಿದ ಮೊದಲ ವ್ಯಕ್ತಿ ಯಾರು? ಯಾರೇ? ಜೋಸೆಫ್ ಬ್ಲಾಕ್. ಯಾರು ಹೇಳ್ತಾರೆ? ಜೋಸೆಫ್ ಬ್ಲಾಕ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಗುಪ್ತೋಷ್ಣವನ್ನ ಕುರಿತು ಮೊದಲು ಐಡೆಂಟಿಫಿಕೇಶನ್ ಅನ್ನು ಕೊಡ್ತಾರೆ. ಸೊ ಅವರೊಂದು ಪ್ರಯೋಗದ ಮೂಲಕ ಅದನ್ನ ಹೇಳಿರ್ತಾರೆ. ಸರ್ ಗುಪ್ತೋಷ್ಣವನ್ನ ಪ್ರಯೋಗದ ಮೂಲಕ ಹೇಳಿರ್ತಾರೆ. ಯಾವ ಪ್ರಯೋಗ ಮಾಡಿ ಹೇಳ್ತಾರೆ? ಸೊ ಏನ್ ಹೇಳ್ತಾರೆ? ಗುಪ್ತೋಷ್ಣ ಅಂದ್ರೆ ಏನು? ಒಂದು ಡೆಫಿನೇಷನ್ ಅನ್ನು ನೋಡೋಣ. ಸೊ ನೋಡಿ, ಇದೊಂದು ಬಾಯ್ಲ್ ಇದೆ, ಪಾತ್ರೆ ಇದೆ, ಅಥವಾ ಇದೊಂದು ತೋರಿ, ಇದೊಂದು ಜ್ಯೂಸ್ ಕುಡಿಯೋ ಗ್ಲಾಸ್ ಇದೆ. ಇದನ್ನ ಮೊದಲು ಹೇಳ್ತೀನಿ ನೋಡಿ. ಜ್ಯೂಸ್ ಇತ್ತ, ಮೊದಲ ಇಷ್ಟಿತ್ತು ಜ್ಯೂಸ, ಇದರ ಒಂದು ಐಸ್ ಕ್ಯಾಂಡ್ ಹಾಕ್ತೀನಿ. ಐಸ್ ಕ್ಯಾಂಡ್, ಮಂಜುಗಡ್ಡೆ. ಅವಾಗ ಜ್ಯೂಸ್ ಒಂದ್ ಸ್ವಲ್ಪ ಹೆಚ್ಚಾಗ್ತದೆ ಸರ್ ಗಾತ್ರದ. ಜ್ಯೂಸ್ ಒಂದ್ ಸ್ವಲ್ಪ ಏನಾಗ್ತದ? ಹೆಚ್ಚಾಗುತ್ತೆ. ಸೊ ಈ ಐಸ್ ಕ್ಯಾಂಡ್ ಇದ್ರಾಗ ಏನಲ್ಲ ಸರ್? ತೇಲಕತ್ತದ. ಮೊದಲೇನಿತ್ತು? ಇದು ಕಬ್ಬಿನ ಒಂದು ಜ್ಯೂಸ್ ಅಂತ ತಿಳ್ಕೊರಿ, ಕಬ್ಬಿನ ರಸ. ಈ ಕಬ್ಬಿನ ರಸ ಮೊದಲು ಕೋಲ್ಡ್ ಇರಲಿಲ್ಲ ಸರ್. ಯಾವಾಗ ಐಸ್ ಕ್ಯಾಂಡ್ ಇದ್ರಾಗ ಹಾಕಿ ಕಲಿಸ್ತೀನಲ್ಲ, ಅವಾಗ ಏನಾಗ್ಬಿಡ್ತದ? ಅದು ಕಬ್ಬಿನ ರಸ ಕೋಲ್ಡ್ ಆಗುತ್ತೆ. ಜ್ಯೂಸ್ ಕುಡ್ದಿರಲಿಲ್ಲ, ಇಲ್ಲೆಲ್ಲರ ಜ್ಯೂಸ್ ಕುಡಿಯಕ್ಕೆ ಹೋಗಿದ್ರಂದ್ರೆ ಅದ್ರಾಗ ಐಸ್ ಹಾಕಿ ಮಾಡ್ತಾರ ಅವರು. ಐಸ್ ಹಾಕೋದ್ರ ಉದ್ದೇಶ ಏನು ಅಂತ ಕೇಳಿದ್ರೆ ಜ್ಯೂಸ್ ಅನ್ನ ಕೋಲ್ಡ್ ಮಾಡೋ ಉದ್ದೇಶ. ಹಾಗಾದ್ರೆ ಇದು ಕರಗಿ ಜ್ಯೂಸ್ ಏನಾಯ್ತು? ಕೋಲ್ಡ್ ಆಯ್ತು. ಹಾಗಾದ್ರೆ ಮೊದಲು ಆ ಜ್ಯೂಸ್ ನಲ್ಲಿ ಇರತಕ್ಕಂತ ಉಷ್ಣ ಎಲ್ಲಿ ಹೋಯ್ತು? ಆ ಜ್ಯೂಸ್ ನಾಗ ಉಷ್ಣ ಆದ ಇದ್ದಿಲ್ಲ, ಅದೇನು ಹೋಯ್ತು? ಸೊ ಎಲ್ಲಿ ಹೋಯ್ತು ಅಂತಂದ್ರೆ ಅದೇ ಗೌಪ್ಯವಾಗಿ ಹೋಯ್ತು. ಎಲ್ಲಿ ಅಂತ ಹೇಳಕ್ ಸಾಧ್ಯ ಇಲ್ಲ. ಸೊ ಎಲ್ಲಿ ಅಂತ ಹೇಳಕ್ ಸಾಧ್ಯ ಇಲ್ಲ. ಹಾಗಾದ್ರೆ ಅದು ಗೌಪ್ಯವಾಗಿ ಹೋಯ್ತು. ಗೌಪ್ಯವಾಗಿ ಎಲ್ಲಿ ಹೋಯ್ತು ಅಂತ ಕೇಳಿದ್ರೆ ಈ ಮಂಜುಗಡ್ಡೆ ಕರಗಬೇಕಾದ್ರೆ ಅದಕ್ಕೆ ಉಷ್ಣ ಬೇಕಾಗಿತ್ತು. ಆ ಮಂಜುಗಡ್ಡೆ ಬೇಕಾದ ಉಷ್ಣ ಏನಾಯ್ತು? ಈ ಜ್ಯೂಸ್ ನಿಂದ ಹೀರ್ಕೋತು. ಯಾವಾಗ ಜ್ಯೂಸ್ ನಿಂದ ಉಷ್ಣ ಹೀರ್ಕೋತಲ್ಲ, ಆ ಮಂಜುಗಡ್ಡೆ ಕರಗಿತು. ಹಾಗಾದ್ರೆ ಆ ಮಂಜುಗಡ್ಡೆ ಕರಗಲು ಬೇಕಾದ ಉಷ್ಣವನ್ನೇ ನಾವು ಗುಪ್ತ ಉಷ್ಣ ಅಂತ ಕರೀತೀವಿ. ಅದು ಗೌಪ್ಯವಾಗಿ ಹೋಗಲ್ಲ. ಎಲ್ಲಿ ಅಂತ ಹೇಳಲ್ಲ, ಖರ್ಚಾಗಲ್ಲ. ಏನ್ ಹೇಳ್ಬೋದು ನಮ್ಮ ಭಾಷೆಯಲ್ಲಿ? ಖರ್ಚಾಗಿದೆ. ಎಲ್ಲಿ ಖರ್ಚಾಗಿದೆ ಅಂದ್ರೆ ಮಂಜುಗಡ್ಡೆ ಕರಗಲು ಅದು ಖರ್ಚಾಗಿದೆ. ಸೊ ಅದನ್ನೇ ನಾವು ಗುಪ್ತೋಷ್ಣ ಅಂತ ಹೇಳ್ತೀವಿ ಸರ್. ಅರ್ಥ ಆಯ್ತೋ ಇಲ್ಲೋ ಗೊತ್ತಿಲ್ಲ, ಈಗ ಹೇಳ್ತೀನಿ ನೋಡೋಣ ಡೆಫಿನೇಷನ್. ಅದು ಗುಪ್ತೋಷ್ಣ ಅಂದ್ರೆ ಏನು ಅಂತ. ಸರ್ ಗುಪ್ತೋಷ್ಣ ಅಂದ್ರೆ ಏನಿಲ್ಲ. ಗುಪ್ತೋಷ್ಣ ಅಂದ್ರೆ ಘನ ರೂಪದಲ್ಲಿರುವ ಒಂದು ವಸ್ತು ಅಥವಾ 1 ಕಿಗ್ರಾಂ ಮಂಜುಗಡ್ಡೆ, 1 ಕಿಗ್ರಾಂ ಮಂಜುಗಡ್ಡೆ ಸೊ ತನ್ನ ತಾಪದಲ್ಲಿ ವ್ಯತ್ಯಾಸವಾಗದೆ. ಸೊ ತಾಪದಲ್ಲಿ ಏನಾಗಬಾರ್ದು? ವೇರಿಯೇಷನ್ಸ್ ಇರಬಾರ್ದು. ಇದು ಮೊದಲು ಎಷ್ಟಿತ್ತು? 0 ಡಿಗ್ರಿ ಸೆಲ್ಸಿಯಸ್. ಈಗ ತಕ್ಷಣವೇ ಅದು ನೀರಲಾತ ಸರ್. ನೀರು ಕರಗಿ ನೀರಲಾತ. ಇದಕ್ಕೆ ನಾ ಹೀಟ್ ಕೊಡ್ತೀನಿ. ಈ ಮಂಜುಗಡ್ಡೆಗೆ ನಾನು ಏನ್ ಮಾಡ್ತಾ ಇದೀನಿ? ಉಷ್ಣ ಕೊಡ್ತಾ ಇದೀನಿ. ಸೊ ಯಾವಾಗ ಈ ಮಂಜುಗಡ್ಡೆ ಉಷ್ಣ ಕೊಡ್ಕೊತ ಹೋಗ್ತೀನಲ್ಲ, ಈ ಮಂಜುಗಡ್ಡೆ ತನ್ನ ಘನ ಸ್ಥಿತಿಯಿಂದ ಏನ್ ಮಾಡತ್ತದ? ದ್ರವ ಸ್ಥಿತಿ ಬರ್ತಾ ಇದೆ. ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಅದೇನಾಗ್ತದ? ವರ್ಗಾವಣೆ ಆಗ್ತಾ ಇದೆ. ತಾಪದಲ್ಲಿ ವ್ಯತ್ಯಾಸ ಇಲ್ಲ. ಇದನ್ನು 0 ಡಿಗ್ರಿ ಸೆಲ್ಸಿಯಸ್ ನೀರದ, ಇದನ್ನು 0 ಡಿಗ್ರಿ ಸೆಲ್ಸಿಯಸ್ ಉಷ್ಣ ಇದೆ. ಇದು ಏನಿದೆ? ಮಂಜುಗಡ್ಡೆ ಇದೆ. ಈ ಮಂಜುಗಡ್ಡೆ 0 ಡಿಗ್ರಿ ಸೆಲ್ಸಿಯಸ್ ನೀರಾದಾಗ ನಾನು ಇಷ್ಟೊತ್ತನ ಉಷ್ಣ ನೀಡ್ತೀನಲ್ಲ, ಇಷ್ಟೊತ್ತನ ಏನ್ ಉಷ್ಣ ನೀಡಿನಲ್ಲ, ಇದೇನಾಗ್ತದ ಅಂತ ಕೇಳಿದ್ರೆ ಗೌಪ್ಯವಾಗಿ ಏನಾಗ್ತದ? ಸ್ಥಿತಿ ಬದಲಾವಣೆಗೆ ಉಷ್ಣ ಖರ್ಚಾಗುತ್ತದೆ. ಘನ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ದ್ರವ ಸ್ಥಿತಿಗೆ ಹೋಗ್ಬೇಕಾದ್ರೆ
ಉಷ್ಣ ಹೆಚ್ಚಾಗುತ್ತೆ, ಇದನ್ನೇ ನಾವು ಆ ವಸ್ತುವಿನ ಗುಪ್ತೋಷ್ಣ ಎಂದು ಕರೆಯುತ್ತೇವೆ. ಇದನ್ನೇನ್ ಕರಿತೀವಿ? ಆ ವಸ್ತುವಿನ ಗುಪ್ತೋಷ್ಣ ಅಂತ ಹೇಳ್ತೀವಿ. ಅಂದ್ರೆ ಸ್ಥಿತಿ ಬದಲಾವಣೆಯಾಗುವ ಹೊರತು ತಾಪದಲ್ಲಿ ವ್ಯತ್ಯಾಸವಾಗದಿದ್ದರೆ, ನೋಡಿ ಸ್ಥಿತಿಯಲ್ಲಿ ಮಾತ್ರ ಬದಲಾವಣೆ ಆಗಬೇಕು, ತಾಪದಲ್ಲಿ ವ್ಯತ್ಯಾಸ ಆಗಬಾರದು. ಸೊ ಅದಕ್ಕೆ ನೀಡುವಂತ ಉಷ್ಣವನ್ನೇ ನಾವು ಏನಂತ ಕರಿತೀವಿ? ಗುಪ್ತೋಷ್ಣ ಎಂದು ಕರೆಯುತ್ತೇವೆ. ಅಥವಾ 1 ಕಿಗ್ರಾ ಮಂಜುಗಡ್ಡೆಯು ತಾಪ ವ್ಯತ್ಯಾಸವಿಲ್ಲದೆ ದ್ರವ ರೂಪಕ್ಕೆ ಅಥವಾ ನೀರಿನ ರೂಪಕ್ಕೆ ಬರುವುದನ್ನೇ ನಾವು ಗುಪ್ತೋಷ್ಣ ಎಂದು ಕರೆಯುತ್ತೇವೆ. ಅರ್ಥ ಆಯ್ತು? ಕೇಳಿದರೆ 2 ಕೇಳಿದ್ದಾನೆ. ಸೊ ಮಂಜುಗಡ್ಡೆಯಲ್ಲಿ ಇದು ಕರಗೋದ್ರಿಂದ ಸೊ ಅದು ತಂಪಾಗುತ್ತೆ ಕಾರಣ ಅಂತ ಹೇಳ್ತಾನೆ, ಅದು ಗುಪ್ತೋಷ್ಣ ಪರಿಣಾಮ. ಸೊ ಬಿಟ್ರೆ 1 ಕಿಗ್ರಾ ಮಂಜುಗಡ್ಡೆಯನ್ನು ಅದರ ತಾಪ ವ್ಯತ್ಯಾಸವಾಗದೆ ದ್ರವ ರೂಪಕ್ಕೆ ತರುವ ಬೇಕಾದ ಉಷ್ಣವನ್ನು ಏನೆಂದು ಕರೆಯುತ್ತೇವೆ ಅಂತ ಕೇಳ್ತಾನೆ, ಗುಪ್ತೋಷ್ಣ ಎಂದು ಕರೆಯುತ್ತೇವೆ. ಈ 2 ಕಾನ್ಸೆಪ್ಟ್ಗಳು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಗುಪ್ತೋಷ್ಣ ಅಂದಾಗ ಗೊತ್ತಿರಬೇಕಾದಂತ ಕಾನ್ಸೆಪ್ಟ್ ಅಂತ ನೋಡ್ತೀವಿ. ಹಾಗಾದ್ರೆ ಗುಪ್ತೋಷ್ಣವನ್ನು ಕುರಿತು ಹೇಳಿದ ವ್ಯಕ್ತಿ ಯಾರು? ಜೋಸೆಫ್ ಬ್ಲಾಂಕ್. ಹಾಗಾದ್ರೆ ಗುಪ್ತೋಷ್ಣ ಅಂದ್ರೆ ಏನು ಅಂತ ಗೊತ್ತಾಯ್ತು? ಘನರೂಪ ಯಾವುದೇ ಸ್ಥಿತಿಯಲ್ಲಿ ಇರಲಿ, ಘನರೂಪ ಅಂತ ದ್ರವ ರೂಪದಲ್ಲಿ ಇರ್ತಕ್ಕಂಥ ವಸ್ತು ಒಂದು ಅನಿಲ ರೂಪಕ್ಕೆ ಹೋಗ್ಬೇಕಾದ್ರೆ ಸೊ ಅದಕ್ಕೆ ನೀಡುವಂತ ಉಷ್ಣವನ್ನ ನಾವು ಏನ್ ಕರಿತೀವಿ? ಸೊ ಅಲ್ಲಿ ಸ್ಥಿತಿ ಬದಲಾವಣೆ ಆಗ್ತಿರ್ಬೇಕು, ಅಲ್ಲಿ ಏನ್ ಬದಲಾವಣೆ ಆಗ್ಬಾರ್ದು? ತಾಪ ವ್ಯತ್ಯಾಸವಾಗಬಾರ್ದು. ತಾಪ ವ್ಯತ್ಯಾಸವಾಗದೆ ಸ್ಥಿತಿ ಬದಲಾವಣೆ ಆಗ್ತಿತ್ತು ಅಂತಂದ್ರೆ ಆ ಸ್ಥಿತಿ ಬದಲಾವಣೆಗೆ ತೆಗೆದುಕೊಂಡಂತ ಉಷ್ಣವನ್ನ ಗುಪ್ತ ಉಷ್ಣ ಎಂದು ಕರೆಯುತ್ತಾರೆ. ಸೊ ಕಾನ್ಸೆಪ್ಟ್ ಇಸ್ ಕ್ಲಿಯರ್? ಎಸ್. ಇನ್ನ ಒಂದ್ ನೋಡೋಣ, ವಿಶಿಷ್ಟೋಷ್ಣ ಅಂತ ಕರೆಯುತ್ತಾರೆ. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು? ವಿಶಿಷ್ಟೋಷ್ಣ. ಯಾರಿಗಾರ ಗೊತ್ತದ ವಿಶಿಷ್ಟೋಷ್ಣ ಅಂದ್ರೆ ಏನು? ಗುಪ್ತೋಷ್ಣ ಗೊತ್ತಿಲ್ಲ, ವಿಶಿಷ್ಟೋಷ್ಣ ಗೊತ್ತಿಲ್ಲ, ಮತ್ತೆ ಏನಾದ್ರು ಗೊತ್ತಾ ಹೇಳಿ? ಸೊ ಓಕೆ, ವಿಶಿಷ್ಟೋಷ್ಣ ಅಂತಂದ್ರೆ ಯಾವುದೇ ಒಂದು ವಸ್ತು 1 ಕಿಗ್ರಾಮ್ ವಸ್ತು ಅಂತ ತಿಳ್ಕೊಳ್ಳಿ. ಸೊ 1 ಕಿಗ್ರಾಮ್ ವಸ್ತು ಯಾವ್ದಾದ್ರು ಇಲ್ಲಿ 1 ಕಿಗ್ರಾಮ್ ವಸ್ತುವನ್ನು 1 ಡಿಗ್ರಿ ಸೆಲ್ಸಿಯಸ್ ನಷ್ಟು ಕಾಯಿಸಲು ಅದಕ್ಕೆ ನೀಡುವಂತ ಉಷ್ಣವನ್ನೇ ನಾವು ಅದರ ವಿಶಿಷ್ಟೋಷ್ಣ ಎಂದು ಕರೆಯುತ್ತೇವೆ. ಯಾವುದೇ ಒಂದು ವಸ್ತು ಇರಲಿ, 1 ಕಿಗ್ರಾಮ್ ಅಷ್ಟು 1 kgs ವಸ್ತು ತೋರಿ, ಸೊ ಆ ವಸ್ತುವನ್ನ 1 ಡಿಗ್ರಿ ಸೆಲ್ಸಿಯಸ್ ಕಾಯಿಸಬೇಕಾಗಿದೆ. ಆ ವಸ್ತು ಏನ್ ಮಾಡಬೇಕು? 1 ಡಿಗ್ರಿ ಸೆಲ್ಸಿಯಸ್ ನಷ್ಟು ಕಾಯಿಸಬೇಕು. ಆ ಕಾಯಿಸಬೇಕಾದ್ರೆ ಅದಕ್ಕೆ ನಾವು ನೀಡಬೇಕಾದ ಉಷ್ಣವನ್ನೇ ನಾವು ಏನಂತ ಕರಿತೀವಿ? ವಿಶಿಷ್ಟೋಷ್ಣ ಅಂತ ಕರಿತೀವಿ ಸರ್. ಇದು ವಿಶಿಷ್ಟೋಷ್ಣ ಅಂತಕ್ಕಂಥ ಕಾನ್ಸೆಪ್ಟ್ ಗೊತ್ತಿರಬೇಕು. ಸೊ ನಿಮ್ಗೆ ಇಲ್ಲಿ ಬರೇ ಬೇಸಿಕ್ ಅಂದ್ರೆ ಏನು ಅಂತ ಹೇಳ್ತಾ ಇದ್ದೀನಿ. ಇದ್ರ ಮೇಲೆ ಅಪ್ಲೈಡ್ ಕ್ವಶನ್ಸ್ ಏನ್ ಬಂದವಲ್ಲ ಪಾರ್ಟ್ 2 ದ ನೋಡೋಣ ಅಂತ, ವಿಡಿಯೋ ಪಾರ್ಟ್ 2 ದಲ್ಲಿ ನೋಡೋಣ. ಸೊ ಈಗ ಜಸ್ಟ್ ಏನ್ ಹೇಳತ್ತೀನಿ, ಜಸ್ಟ್ ವಿಶಿಷ್ಟೋಷ್ಣ ಅಂದ್ರೆ ಏನು, ಗುಪ್ತೋಷ್ಣ ಅಂದ್ರೆ ಏನು, ಇವು ಕಾನ್ಸೆಪ್ಟ್ ಗೊತ್ತಿರಬೇಕು. ಇದ್ರ ಮ್ಯಾಲ ಏನ್ ಕ್ವಶನ್ಸ್ ಕೇಳ್ಯಾನ ಇಲ್ಲಿ ತನಕ, ಆ ಕ್ವಶನ್ ಡಿಸ್ಕಷನ್ ಯಾವಾಗ ಮಾಡ್ತೀನಿ? ಆಫ್ಟರ್ ದ ಕ್ಲಾಸ್ ಮಾಡ್ತೀನಿ ಅಂತ. ಓಕೆ, ಸೊ ಎಲ್ಲಾ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡ್ಕೊತ ಹೊಂಟ್ರೆ ಇಲ್ಲಿ ಲೇಟ್ ಆಗ್ತದೆ. ಸೊ ಹಾಗಾಗಿ ಅದನ್ನ ಸಪರೇಟೇ ಮಾಡೋಣ ಅಂತ. ಇಲ್ಲಿ ಓನ್ಲಿ ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ವಿಶಿಷ್ಟೋಷ್ಣ ಅಂದ್ರೆ ಏನು, ಸೊ ಗುಪ್ತೋಷ್ಣ ಅಂದ್ರೆ ಏನು, ಉಷ್ಣ ಅಂದ್ರೆ ಏನು, ತಾಪ ಅಂದ್ರೆ ಏನು. ಸೊ ಓಕೆ, ಇನ್ಮೇಲೆ ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಉಷ್ಣ ಪ್ರಸರಣ. ಉಷ್ಣ ಪ್ರಸರಣ ಅಂತ ನೋಡ್ತೀವಿ. ಹಾಗಾದ್ರೆ ಉಷ್ಣ ಹೇಗೆ ಪ್ರಸರಣಗೊಳ್ಳುತ್ತೆ? ವೆರಿ ಗುಡ್. ರೇಡಿಯೇಷನ್, ಕನ್ವೆನ್ಷನ್, ಮತ್ತೆ ವಹನ, ಸಂವಹನ ಮತ್ತು ವಿಕಿರಣ. 3 ರೀತಿಯಲ್ಲಿ ಏನ್ ಮಾಡುತ್ತೆ? ಉಷ್ಣ ಪ್ರಸರಣ ಮಾಡುತ್ತೆ ಅಂತ ನೋಡ್ತೀವಿ. ಅದರಲ್ಲಿ ಒಂದನೇದಾಗಿ ನಾವು ನೋಡ್ಕೊಂಡು ಹೊರಡೋದಾದ್ರೆ ಸೊ ಯಾವ್ದು ನೋಡ್ತೀವಿ? ವಹನ ಅಂತ ನೋಡ್ತೀವಿ. ಯಾವುದು? ವಹನ. ಸೊ ಇಲ್ಲಿ ವಹನ ಪ್ರಕ್ರಿಯೆ ಅಂತಂದ್ರೆ ಯಾರಿಗಾರ ಗೊತ್ತಿದೆನಾ ಏನು ವಹನ ಅಂದ್ರೆ? ಉಷ್ಣ ಘನರೂಪಗಳಲ್ಲಿ ಪ್ರಸನ್ನಗೊಳ್ಳುವುದನ್ನ ವಹನ ಅಂತ ಕರೀತೀವಿ ಅಂತ ಹೇಳ್ತಾರೆ. ಸೊ ದಟ್ಸ್ ರೈಟ್. ಇದೆ 50% ಸರಿ ಇದೆ. ವಹನ ಅಂತಂದ್ರೆ ಏನು ಅಂತಂದ್ರೆ ಸೊ ಅಣುಗಳ ಚಲನೆ ಇಲ್ಲದೆ ಉಷ್ಣ ಪ್ರಸರಣಗೊಂಡರೆ ಅದನ್ನ ವಹನ ಪ್ರಕ್ರಿಯೆ ಅಂತ ಕರಿತೀವಿ. ಈ ಪ್ರಕ್ರಿಯೆ ನಡೆಯೋದು ಎಲ್ಲಿ ಅಂತ ಕೇಳಿದ್ರೆ ಘನ ವಸ್ತುಗಳಲ್ಲಿ ಮಾತ್ರ ನಡೆಯುತ್ತೆ, ಅಥವಾ ಮೆಟಲ್ಸ್ ಗಳಲ್ಲಿ ಅಥವಾ ಲೋಹಗಳಲ್ಲಿ ಮಾತ್ರ ನಡೆಯುತ್ತೆ.
ವಹನ ಪ್ರಕ್ರಿಯೆ ಅಂದ್ರೆ ಏನ್ರಿ? ಏನು? ಸೊ ಅಣುಗಳ ಪ್ರಸರಣ ಇಲ್ಲದೆ ಅಥವಾ ಅಣುಗಳ ಚಲನೆ ಇಲ್ಲದೆ ಉಷ್ಣ ಪ್ರಸರಣ ಆಗಬೇಕು. ಬೆಸ್ಟ್ ಎಕ್ಸಾಂಪಲ್ ನೋಡೋಣ ಸರ್. ಇದು ಎಲ್ಲಿ ಅಂತಂದ್ರೆ, ಸೊ ನಾನು ಹೇಳಿದೆ ಘನಗಳಲ್ಲಿ ಅಥವಾ ಎಲ್ಲಿ ಘನಗಳಲ್ಲಿ ಅಥವಾ ಸೊ ಲೋಹಗಳಲ್ಲಿ ಅಂತ ಹೇಳಿದೆ. ಘನ ವಸ್ತು ಇರಬೇಕು ಅಥವಾ ಲೋಹ ಇರಬೇಕು, ಅಲ್ಲಿ ಮಾತ್ರ ಏನ್ ನಡೀತದೆ ಅಂತ ಹೇಳಿದೆ ನಾನು. ಏನ್ ನಡೀತದ? ವಹನ ಪ್ರಕ್ರಿಯೆ ನಡೀತದ. ಸೊ ಹಾಗಾದ್ರೆ ಈ ವಹನ ಪ್ರಕ್ರಿಯೆ ಅಂತಂದ್ರೆ ಅಣುಗಳ ಚಲನೆ ಇರಲಿಲ್ಲ ಅಂತ ಹೇಳಿದೆ. ಅಲ್ಲಿ ಏನಿರ್ತದಂದ್ರ ಕಂಪನ ಇರ್ತದ ಅಂತ ನೋಡ್ತೀವಿ ಸರ್. ಅಣುಗಳ ಚಲನೆ ಇಲ್ಲದೆ ಕಂಪನ ಅಥವಾ ಘರ್ಷಣೆಯ ಮೂಲಕ ಉಷ್ಣ ಪ್ರಸರಣಗೊಳ್ತಿತ್ತಂದ್ರೆ ಅದನ್ನು ನಾವು ಸೊ ವಹನ ಪ್ರಕ್ರಿಯೆ ಎಂದು ಕರೆಯುತ್ತೇವೆ. ಇಲ್ಲಿ ನೋಡ್ರಿ, ಇದೊಂದು ಕಬ್ಬಿಣದ ರಾಡ್ ಅಂತ ತಿಳ್ಕೊಳ್ಳಿ. ಸೊ ಈ ರಾಡ್ ಒಂದ್ ತುದಿಯನ್ನು ಬೆಂಕಿಯಿಂದ ಕಾಯಿಸ್ಕೊಳ್ತೀನಿ ಸರ್. ಬೆಂಕಿ ಇದೆ, ಈ ಬೆಂಕಿಯಿಂದ ಸೊ ಒಂದ್ ಪಾರ್ಟ್ ಅನ್ನ ಕಾಯಿಸ್ಲಾಗ್ತೀನಿ. ಸೊ ಇಲ್ಲಿ ನಾನು ಇದನ್ನು ಕಾಯಿಸ್ಲಾಗತ್ತೀನಿ ಅಂತಂದ್ರೆ ಇಲ್ಲಿರುವ ಉಷ್ಣ ಇಲ್ಲಿ ತನಕ ಏನಾಗ್ತದ? ಪ್ರಸರಣಗೊಳ್ಳುತ್ತೆ. ಹೆಂಗ್ ಪ್ರಸರಣಗೊಳ್ತಂದ್ರೆ ಇಲ್ಲಿರುವ ಅಣು ಹುಡುಕೋತ್ ಇಲ್ಲಿ ಬರಲ್ಲ ಸರ್, ಯಾಕಂದ್ರೆ ಅಲ್ಲಿ ಅಣುಗಳ ಒತ್ತೊತ್ತತೆ ಇರ್ತದೆ ಜಾಸ್ತಿ. ಅವಾಗ ಏನ್ ಮಾಡ್ತಂದ್ರ ಇಲ್ಲಿ ಇರ್ತಕ್ಕಂತ ಅಣು ಮೊದಲು ಕಾಯ್ದು ಏನ್ ಮಾಡ್ತದ? ಸೊ ಸಿಕ್ಕಾಪಟ್ಟೆ ಹೀಟ್ ಆದಾಗ ಕಂಪನ ಮಾಡಕ್ ಚಾಲು ಮಾಡ್ತದ ಸರ್. ಅಲ್ಲೇ ನಿಂತಲ್ಲೇ ಕುದಾಡ್ತದ ಸರ್. ಅವಾಗ ಇಲ್ಲಿ ಇರ್ತಕ್ಕಂತ ವಸ್ತು ಏನ್ ಮಾಡ್ತಂದ್ರೆ ಪಕ್ಕದ ಅಣುವಿಗೆ ಏನ್ ಮಾಡ್ತದ? ಘರ್ಷಣೆ ಮಾಡ್ತದ, ತನ್ನಲ್ಲಿರುವ ಉಷ್ಣವನ್ನು ಅದಕ್ಕೆ ಬಿಟ್ಕೊಡ್ತದ. ಸೊ ಈ ಕಡೆ ಏನ್ ಮಾಡ್ತದ? ಇದಕ್ಕೆ ಘರ್ಷಣೆ ಮಾಡ್ತದ, ಇದರಲ್ಲಿರುವ ಉಷ್ಣವನ್ನು ಹಿಂಗ್ ಬಿಟ್ಕೊಡ್ತದ. ಹಿಂಗ ಘರ್ಷಣೆ ಮಾಡ್ಕೋತ 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 ಎಲ್ಲಿ ತನ ಬರ್ತಂದ್ರೆ ಇನ್ನೊಂದು ತುದಿಯವರೆಗೂ ಸೊ ಉಷ್ಣ ಪ್ರಸರಣಗೊಳ್ಳುತ್ತೆ. ನೋಡಿ, ಕಬ್ಬಿಣದ ಸಲಾಕೆಯ ಒಂದು ತುದಿಯನ್ನು ಕಾಯಿಸಿದರೆ ಇನ್ನೊಂದು ತುದಿಯವರೆಗೂ ಉಷ್ಣ ಪ್ರಸರಣಗೊಳ್ಳುವುದನ್ನೇ ನಾವು ಸೊ ವಹನ ಪ್ರಕ್ರಿಯೆ ಎಂದು ಕರೆಯುತ್ತೇವೆ. ಇಲ್ಲಿ ಏನಿರ್ತದೆ ಕೇವಲ ಅಂತ ಕೇಳಿದ್ರೆ ಕಂಪನ ಇರುತ್ತೆ ಅಥವಾ ಘರ್ಷಣೆ ಇರುತ್ತೆ, ಅದ್ರ ಮೂಲಕ ಮಾತ್ರ. ಅಣುಗಳ ಚಲನೆ ಒಟ್ಟೆ ಕಂಡು ಬರಲ್ಲ ಸರ್. ಇಲ್ಲಿ ಏನ್ ಕಂಡು ಬರಲ್ಲ? ಅಣುಗಳ ಚಲನೆ ಒಟ್ಟೆ ಕಂಡು ಬರಲ್ಲ ಅಂತ ನೋಡ್ತೀವಿ. ಇದನ್ನು ನಾವು ಏನಂತ ಕರಿತೀವಿ? ವಹನ ಪ್ರಕ್ರಿಯೆ ಅಂತ ಕರಿತೀವಿ. ವಹನ ಪ್ರಕ್ರಿಯೆ ಅಂದ್ರೆ ಅರ್ಥ ಆಯ್ತು ಅನ್ಕೊಂಡಿ ನಾನು. ಓಕೆ, ಗುಡ್. ಇದು ಕೇವಲ ಎಲ್ಲಿ ಕಂಡು ಬರ್ತದ? ಘನಗಳಲ್ಲಿ ಕಂಡು ಬರುತ್ತೆ, ಅದರಲ್ಲೇ ಎಸ್ಪೆಷಲಿ ಲೋಹಗಳಲ್ಲಿ ಕಂಡು ಬರುತ್ತೆ ಅಂತ ನೋಡ್ತೀವಿ. ಇನ್ನ ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನ ನೋಡ್ಕೊಂಡು ಬರೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ ಯಾವುದು ಅಂತ ಕೇಳಿದ್ರೆ ಸೊ ಸಂವಹನ, ಕನ್ವೆನ್ಷನ್ ಅಂತ ನೋಡ್ತೀವಿ. ಯಾವ್ದ್ರಿ? ಸಂವಹನ ಅಥವಾ ಕನ್ವೆನ್ಷನ್. ಸಂವಹನ ಅಂದ್ರೆ ಏನು? ಯಾರು ಹೇಳ್ತೀರಾ? ಸೊ ಎಕ್ಸಾಂಪಲ್ಸ್ ಕೊಡ್ಬಾರ್ರಿ. ಸಂವಹನ ಅಂದ್ರೆ ಏನು ಅಂತ ಕೇಳ್ತಾ ಇದ್ದೀನಿ ಫಸ್ಟ್ ನಾವು. ನೀರು ಮತ್ತು ಗಾಳಿಗಳ ಮೂಲಕ ಉಷ್ಣವನ್ನು ಚಲನೆ ಮಾಡುವುದೇ ಸಂವಹನ. ಸೊ 50% ಸರಿ ಇದೆ, 50% ಇದೆ. ಬಟ್ ಅದು ನೀನ್ ಎಕ್ಸಾಂಪಲ್ಸ್ ಅನ್ನ ಹೇಳಿದೆ ಅಷ್ಟ. ಅದೇ ಸಂವಹನ ಅಂತಂದ್ರೆ ಅಣುಗಳ ಚಲನೆ ಒಟ್ಟಿಗೆ, ನೋಡ್ರಿ, ಅಣುಗಳ ಚಲನೆ ಒಟ್ಟಿಗೆ ಸೊ ಏನ್ ನಡೀತಿತ್ತು ಅಂದ್ರೆ ಉಷ್ಣ ಪ್ರಸರಣಗೊಳ್ತಿತ್ತು ಅಂದ್ರೆ ಅದನ್ನು ನಾವು ಸಂವಹನ ಪ್ರಕ್ರಿಯೆ ಎಂದು ಕರೆಯುತ್ತೇವೆ. ಅಣುಗಳ ಚಲನೆಯ ಜೊತೆಗೆ ಉಷ್ಣ ಪ್ರಸರಣ ಆಗಬೇಕು, ಇದನ್ನ ನಾವು ಸಂವಹನ ಅಂತ ಕರಿತೀವಿ. ಈ ಸಂವಹನ ಅಂತಕ್ಕಂಥ ಪ್ರಕ್ರಿಯೆ ಎಲ್ಲೆಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ರೆ, ನೋಡ್ರಿ, ಸಂವಹನ ಅಂತಕ್ಕಂಥ ಪ್ರಕ್ರಿಯೆ ಎಲ್ಲೆಲ್ಲಿ ಕಂಡು ಬರ್ತಂದ್ರೆ ಸೊ ಒಂದು ದ್ರವಗಳಲ್ಲಿ, ಲಿಕ್ವಿಡ್ಗಳಲ್ಲಿ, ಇನ್ನೊಂದು ಸೊ ಮತ್ತೆ ಕಂಡು ಬರ್ತದೆ ಅಂತ ಕೇಳಿದ್ರೆ ಸೊ ಅನಿಲಗಳಲ್ಲಿ. ದ್ರವ ಮತ್ತು ಅನಿಲಗಳಲ್ಲಿ ಕಂಡು ಬರುವ ಉಷ್ಣ ಪ್ರಸರಣೆಯನ್ನೇ ನಾವು ಏನೆಂದು ಕರೆಯುತ್ತೇವೆ ಅಂತ ಕೇಳಿದ್ರೆ ಸೊ ಏನಂತ ಕರಿತೀವಿ? ಸಂವಹನ ಪ್ರಕ್ರಿಯೆ ಎಂದು ಕರೆಯುತ್ತಾರೆ. ಸೊ ದ್ರವ ಮತ್ತು ಸೊ ಅನಿಲಗಳಲ್ಲಿ ನಡೆಯುವ ಉಷ್ಣ ಪ್ರಸರಣೆಯನ್ನ ನಾನು ಏನಂತ ಹೇಳಿದೆ? ಸಂವಹನ ಅಂತ ಹೇಳಿದೆವು. ಹಾಗಾದ್ರೆ ಅಣುಗಳ ಚಲನೆ ಇರ್ತದೆ ಇಲ್ಲಿ ಅಂತ ಹೇಳಿದೆ. ಫಸ್ಟ್ ನಾನು ನೋಡ್ತೀನಿ ದ್ರವಗಳ ಕಾಯುವಿಕೆ ಅಂತ ನೋಡ್ತೀವಿ ಸರ್. ದ್ರವ. ಸೊ ನಿಮ್ ಕ್ವಶನ್ ಕೇಳ್ತಾನೆ, ಎಣ್ಣೆ ಕಾಯುವುದು ಅಥವಾ ನೀರು ಕಾಯುವುದು ಯಾವ ಪ್ರಕ್ರಿಯೆಯ ಮೂಲಕ ಅಂತ ಕೇಳ್ತಾನೆ. ಎಣ್ಣೆ ಕಾಯುವುದು ಅಥವಾ ನೀರು ಕಾಯುವುದು ಯಾವ ಪ್ರಕ್ರಿಯೆಯ ಮೂಲಕ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು? ಸಂವಹನ ಪ್ರಕ್ರಿಯೆ ಅಂತ ಹೇಳ್ತೀವಿ ಸರ್. ಹಾಗಾದ್ರೆ ಒಂದು ಕಾನ್ಸೆಪ್ಟ್ ಅನ್ನ ಕೊಡ್ತೀನಿ ನೋಡಿ ನಿಮ್ಗೆ. ಸೊ ಒಂದು ಎರಡು ಎಕ್ಸಾಂಪಲ್ ಕೊಡ್ತೀನಿ ಇದಕ್ಕೆ. ಒಂದು ಎಣ್ಣೆ ಕಾಯೋದು, ಬಜ್ಜಿ ಮಾಡಕತ್ತಿರ ತಿಳ್ಕೊರಿ ಈಗ. ಸೊ ಬೆಂಕಿ ಹಚ್ಚಿ ಸರ್ ಕೆಳ, ಹೌದಾ?
ಬಜ್ಜಿ ಮಾಡ್ತಾ ಇದ್ದಾರ, ಬೆಂಕಿ ಹಚ್ಚಿದ್ರಿ, ಸೊ ಎಣ್ಣೆ ಕಾಯ್ತಾ ಇದೆ, ಹೌದಾ, ಎಣ್ಣೆ ಕಾಯ್ತಾ ಇದೆ. ಸೊ ಎಣ್ಣೆ ಕಾಯುವ ಎಣ್ಣೆಯಲ್ಲಿ ಬಜ್ಜಿ ಹಾಕಿದ್ರೆ ಬಜ್ಜಿ ಕರ್ದು ಬಿಡ್ತದ, ಹೌದಾ. ನೀವು ಕೆಳ ಬೆಂಕಿ ಹಚ್ಚಿರಿ, ಎಣ್ಣೆಗೆ ಹಚ್ಚಿರೇನಿಲ್ಲ, ಇಡೀ ಎಣ್ಣೆ ಹೆಂಗ್ ಕಾಯ್ತಿರ್ತ ನೋಡ್ರಿ. ಸೊ ಕೆಳಗ್ ಕಾದ ಎಣ್ಣೆ ನೀವು ನೋಡ್ರಿ, ಎಲ್ಲರ ಬಜ್ಜಿ ಮಾಡ್ತಿರ್ತಾರ, ಇದು ಮಾಡ್ತಿರ್ತಾರ, ನೀವೇನ್ ತಿನ್ಬೇಡ್ರಿ. ಸಂತಿಗೆ ಹೋದಾಗ ಸುಮ್ಮನೆ ಅಬ್ಸರ್ವ್ ಮಾಡ್ಕೊಂಡು ತಿಂದ್ರಿ, ಅಥವಾ ಒಂದು ಟೇಸ್ಟ್ ನೋಡಕ್ ಒಂದ್ ಬಜ್ಜಿ ತಗೊಂಡು ಹಿಂಗ್ ಮುರ್ಕೊಂಡ್ ತಿಂದ್ರು ಯಾರು ಕೇಳಲ್ಲ ನಿಮ್ಗ. ಅವ್ರಿಗೆ ಹೇಳ್ಬೇಕು ಸಂತಿ ಮಾಡ್ಕೊಂಡು ಬರ ತಗೊಂಡ್ ಹೋಗ್ತೀನಿ ಅಂತ ಹೇಳ್ಬೇಕು. ಒಂದ್ ಬಜ್ಜಿ ತಿಂದಂಗ ಆಗ್ತದ, ನೋಡ್ದಂಗ ಆತ ಸರ್. ಸೊ ನೋಡ್ರಿ ಹೆಂಗ್ ಕಾಣ್ತ ಅಂತ ಕೇಳಿದ್ರೆ, ಎಣ್ಣೆ ಕುದಿಯೋದು ಹಿಂಗ್ 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 ರೊಟೇಟ್ ಆಗ್ತಿರ್ತ ಸರ್ ಒಳಗಡೆ. ಹೆಂಗ ಆಗ್ತಂದ್ರ ಇಲ್ಲಿ ನೀವು ಬೆಂಕಿ ಹಚ್ಚಿದಾಗ ತಳದಾಗ ಎಣ್ಣೆ ಕಾಯ್ತ ಸರ್, ಕಾದಾಗ ಹಗರ ಆಗ್ತದ ಸರ್, ಅದು ವೇಟ್ಲೆಸ್ ಆಗುತ್ತೆ ಸ್ವಲ್ಪ, ಸೊ ಅದು ಮ್ಯಾಕ್ ಮಾಡ್ತಿರ್ತದೆ ಸರ್ ಹಿಂಗ. ಮತ್ತೆ ಮ್ಯಾಲಿನ ಎಣ್ಣೆ ತಂಪಿರ್ತಲ್ರಿ, ತಂಪಾಗಿರ್ತಲ್ಲ, ಅದು ಮತ್ತೆ ಕೆಳಗೆ ಇಳಿತಿರ್ತ ಭಾರವಾಗಿ. ಇದು ಮ್ಯಾಲ ಇಳ್ತಿರ್ತದೆ, ಇದು ಕೆಳಗೆ ಇಳಿತಿರ್ತದೆ, ಇದು ಮ್ಯಾಲ ಇಳ್ತಿರ್ತದೆ, ಇದು ಕೆಳಗೆ ಇಳಿತಿರ್ತದೆ, ಇದು ಮ್ಯಾಲ ಇಳ್ತಿರ್ತದೆ, ಇದು ಈ ಪ್ರಕ್ರಿಯೆಯನ್ನೇ ನಾವು ಏನಂತ ಕರಿತೀವ್ರಿ, ಸಂವಹನ ಪ್ರಕ್ರಿಯೆ ಅಂತ. ಸೊ ಎಣ್ಣೆ ಯಾವ ವಿಧದ ಮೂಲಕ ಕಾಯುತ್ತದೆ ಅಂತ ಕ್ವಶನ್ ಕೇಳಿದಾನೆ, ಸಂವಹನ ಪ್ರಕ್ರಿಯೆಯ ಮೂಲಕ ಕಾಯುತ್ತದೆ. ಸೊ ಹಗುರವಾದ ಎಣ್ಣೆ, ಸೊ ನಾವು ನೋಡ್ರಿ ಕಾಯಿಸಿದಾಗ ಎಣ್ಣೆ ಹಗುರ ಆಗುತ್ತೆ, ಕಾದು ಅದು ಮೇಲೆ ಹೋಗುತ್ತೆ. ತಂಪಾದ ಎಣ್ಣೆ ಮೇಲೆ ಇರುತ್ತೆ, ಭಾರವಾಗಿರುತ್ತೆ, ಸೊ ಅದು ಕೆಳ ಬರುತ್ತೆ. ಸೊ ಹಿಂಗೆ ರೊಟೇಟ್ ಆಗ್ತದಲ್ಲ, ಇದನ್ನೇ ನಾವು ಸಂವಹನ ಪ್ರಕ್ರಿಯೆ ಅಂತ ಕರೀತೀವಿ ಸರ್. ಸೊ ಇದು ಎಣ್ಣೆ ಕಾಯೋದಾಯ್ತು. ಈಗ ನೀರನ್ನು ಕೂಡ ನಿಮ್ಮ ಮನೆಯಾಗ ಜಳಕ ಮಾಡಬೇಕಾದಾಗ ಕೆಳಗ್ ಪಾತ್ರೆ ಕೆಳಗ್ ಕಾಯಿಸಿದ್ರೆ ಇಡೀ ಕಂಪ್ಲೀಟ್ ನೀರ್ ಕಾಯ್ತಾವ ಸರ್, ನೋಡ್ರಿ. ಅದು ಕ್ವಶನ್ ಹಿಂಗ್ ಕೇಳೋದು ನಾವು. ಸೊ ನೀರು ಕಾಯೋದು ಎಣ್ಣೆ ಕಾಯೋದು ಅಂತ ಸಾಮಾನ್ಯವಾಗಿ ಕ್ವಶನ್ ಕೇಳಿದ್ರೆ ಓಕೆ. ಸೊ ಹಿಂಗೊಂದು ಬಾಯ್ಲರ್ ಇದು ತಿಳ್ಕೊಂಡು ಕೊಡ ತಿಳ್ಕೊಂಡು, ಕೊಡದ ನೀರು ಕಾಸ್ಕೊಂಡ್ರೆ ಒಂದರ ಕಾಯಿಸಿರಂಗಿಲ್ಲ, ಕಾಯಿಸಿದ್ರೆ ಅಂದ್ರೆ ಗೊತ್ತಿರ್ತದೆ ಸರ್ ನಾ ಹೇಳೋದು. ಇದೊಂದು ಕೊಡ ಇದೆ. ಸೊ ಕೊಡಕ್ಕೆ ಏನ್ ಮಾಡ್ತಾ ಇದೀನಿ, ಒಂದು ಕಟ್ಟಿಗೆ ಇಟ್ಟಿನಿ, ಕಟ್ಟಿಗೆ ಇಟ್ಟು ಕಾಯಿಲ್ ಬಿಡಾತೀನಿ ಸರ್ ಒಳಗಡೆ, ಹೌದಾ. ಇದು ಕಾಯಿಲ್ ಇದೆ, ಕಾಯಿಲ್ ಇದೆ, ನೀರ್ ಕಾಯಿಸ್ಲಾತೀನಿ ಸರ್. ಸೊ ಕಟ್ಟಿಗೆ ಇಟ್ಟ ಕಾಯಿಲ್ ಇಟ್ಟು ಏನ್ ಮಾಡ್ತಾ ಇದೀನಿ, ನೀರು ಕಾಯಿಸ್ತಾ ಇದೀನಿ. ನೀರು ಕಾಯುವ ವಿಧಾನ ಯಾವ್ದು ಅಂತ ಹೇಳಿದ್ರೆ ನಾನೀಗ ಸಂವಹನ ವಿಧಾನ, ಅಣುಗಳ ಚಲನೆಯ ಮೂಲಕ ನೀರು ಕಾಯ್ತಾ ಇದೆ. ಸೊ ಇವಾಗ ನೋಡ್ರಿ ಹೆಂಗ್ ನಾವು ಸಂವಹನ ನಡೀತಂದ್ರೆ, ನೀರು ಕಾಯಿಲ್ ಇಟ್ಟ ತಕ್ಷಣ ನೋಡ್ರಿ ಹಿಂಗ್ ಹಿಂಗ್ ಬಳಿ 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 ಎದ್ದು ಹಿಂಗ್ ಮ್ಯಾಕ್ ಬಂದಂಗ ಆಗ್ತಿರ್ತದ ನೋಡ್ರಿ, ಆಗ್ತಿರ್ತದ, ಗುಳ್ಳಿ ಹೇಳೋದು ಇದು ಮಾಡೋದು. ಸೊ ಹಿಂಗ ಇದರ ಸಂವಹನ ಪ್ರಕ್ರಿಯೆ ಎಲ್ಲಿಂದ ನಡೀತಿರ್ತದಲ್ಲ, ಹಿಂಗ್ ನೋಡ್ಕೋತ ಬರ್ರಿ, ಹಿಂಗ್ ನೋಡ್ಕೋತ ಬರ್ರಿ, ಹಿಂಗ್ ಬಳಿ 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 ಬಂದಂಗ ಆಗ್ತದೆ ಸರ್. ಹಿಂಗ್ ನೋಡಿದಾಗ ಹಿಂಗ ಅನಿಸ್ತದ. ಸೊ ಕೆಳಗಡೆ ನೀರು ಕಾಯ್ತದ, ಕಾಯ್ದ ನೀರು ಏನಾಗ್ತದ, ಹಗುರಾಗಿ ಮ್ಯಾಕ್ ಬರ್ತದ, ಮತ್ ಮೇಲೆ ನೀರು ಕೆಳಗೆ ಹೋಗ್ತದ, ಹಿಂಗ್ ರೊಟೇಟ್ ಆಗ್ತಿರ್ತದೆ ಸರ್ ಕಂಪಲ್ಸರಿ ಆಗಿದೆ. ಸೊ ಈ ಕೊಡ ಹೆಂಗ್ ಕಾಯಿಸಿರಂದ್ರ ಹಿಂಗ್ ಕಟ್ಟೆ ಹಿಡಿದ್ರೆ ಕಿತ್ಕೊಂಡ್ ಬರ್ತಾನ ಕಾಯಿಸಿರ್ ಸರ್, ಅಷ್ಟ್ ನೀರ್ ಕಾಯ್ತಿದೆ. ಆದರೂ ಕೂಡ ತಳದಾಗ ಕೈ ಹಿಡಿದು ನೋಡ್ರಿ, ಇದಕ್ಕೆ ನೀರಿಗೆ ಕೊಡ ತಳದಾಗ ಹಿಡಿದು ನೋಡ್ರಿ, ತಾನಾಗಿರ್ತದೆ ಸರ್. ನೀವು ಕೆಳಗೆ ಬೆಂಕಿ ಹಚ್ಚಿರತ್ತಂದ್ರ ಸೊ ಇಡೀ ಒಟ್ಟು ನೀರ್ ಕಾಯ್ದಿರ್ತದ. ಆದ್ರ ಅದ ಮ್ಯಾಲಿಂದ ಕೊಯ್ಲಿ ಕಾಯಿಸಿರಂದ್ರ ಮ್ಯಾಲ ಅಟ್ಟ ನೀರ್ ಕಾಯ್ದಿರ್ತದ ಸರ್, ತಳದ ನೀರ್ ಕಾಯಲ್ಲ. ನೋಡ್ರಿ ಇಲ್ಲಿ ಅಗಳೆ ಸಂವಹನ ವಿಧಾನದಾಗ ಹೇಳಿದ್ದೆ, ಎಲ್ಲೋ ಬೆಂಕಿ ಹಚ್ಚಿದ್ರೆ ಎಲ್ಲಿ ತನ ಕಾಯ್ದಿತ್ತು, ಒಂದ್ ತುದಿ ಬೆಂಕಿ ಹಚ್ಚಿದ್ರೆ ಇನ್ನೊಂದ್ ತುದಿ ತನ. ಅದು ಬಿಡ್ರಿ, ನೀವು ಅಡಿಗೆ ಮಾಡಿರ್ತೀರಿ ನೋಡ್ರಿ, ಯಾರು ಅಡಿಗೆ ಮಾಡ್ಕೊಂಡಿರ್ತೀರಿ ಅವ್ರಿಗೆ ಗೊತ್ತಿರ್ತದ. ಎಲ್ಲಾ ಮಾಡಿ ಉಪ್ಪಿಟ್ಟು ಮಾಡಿ ಕುದಿಸಿ ಎಲ್ಲಾ ಮಾಡಿ ಮ್ಯಾಲ ಅಪ್ಪಿ ತಪ್ಪಿ ನೆನಪಾರ ಏನ್ ಮಾಡ್ತೀರಿ, ಕಳಚಿ ಮ್ಯಾಲ ಇಟ್ಬಿಡ್ತೀವಿ ಸರ್ ಚಮಚ. ಹಿಂದಗಡೆ ಹಿಡ್ಕೊಳಕ್ ಹೋಗ್ತೀವಿ, ಹಿಡಿದಾಗ ಒಮ್ಮೆ ಸುಟ್ಟು ಬಿಡ್ತದ. ನೀವೇನ ಅದನ್ನ ಸುಟ್ಟಿಲ್ಲ ಏನಿಲ್ಲ, ಆ ಪಾತ್ರೆ ಮ್ಯಾಲ ಇಟ್ಟದಕ್ಕೆ ಆ ಪಾತ್ರೆ ಒಳಗಿನ ಉಷ್ಣ ಅದಕ್ಕೆ ಬಂದು, ಅದು ಉಷ್ಣ ಅದ್ರ ದಂಡಿತನ ಬಂದು ಕಾಯ್ತಿರ್ತದ ಸರ್. ಅಬ್ಸರ್ವ್ ಮಾಡಿರಿ, ಎಲ್ಲೋ ಒಂದ್ ಕಡೆ ಉಷ್ಣ ಹಚ್ಚಿ ಇನ್ನೊಂದ್ ಕಡೆ ಸುಟ್ಟಿರ್ತದ. ಆದ್ರೆ ಇದು ಇಲ್ಲೇ ಉಷ್ಣ ಹಚ್ಚಿ ಒಂದು ತೆಳ ನೀರ್ ಕಾಯಲ್ಲ ಸರ್. ಏಕೆಂದರೆ ಕ್ವಶನ್ ಕೇಳ್ತಾನೆ, ಏಕೆಂದರೆ ನೀರು ಒಂದು ಉತ್ತಮ ಉಷ್ಣವಾಹಕವಲ್ಲ, ಅದು ಉಷ್ಣ ಇಲ್ಲಿದ್ದುದನ್ನ ಮತ್ತೊಂದ್ ಕಡೆ ಬಿಟ್ಟುಕೊಡಲ್ಲ. ಸೊ ಲೋಹಗಳು ಏನು ಉಷ್ಣವಾಹಕಗಳಾಗಿವೆ, ಆದ್ರೆ ನೀರು ಉತ್ತಮ ಉಷ್ಣವಾಹಕವಲ್ಲ. ಒಂದು ಕಡೆ ಕಾಯಿಸಿದ್ರೆ ಇನ್ನೊಂದು ಕಡೆ ಅದು ಉಷ್ಣ ಪ್ರಸರಣೆಗೊಳ್ಳುವುದಿಲ್ಲ. ಎಷ್ಟು ನೀರು ಸಂವಹನ ಪ್ರಕ್ರಿಯೆಯಲ್ಲಿ ಒಳಪಟ್ಟಿರುತ್ತದ ಅಷ್ಟು ನೀರು ಮಾತ್ರ ಕಾಯುತ್ತೆ. ರಿಮೈನಿಂಗ್ ವಾಟರ್ ಏನಿರ್ತದ ಅದು ಕೊಳ್ಳೆ ಇರುತ್ತೆ ಸರ್. ಇದು ತಳಗೆ ಏನಿರ್ತದೋ ನೀರು ಅದು ಅಗ್ದಿ ಕೂಡಿರುತ್ತೆ ಸರ್. ನೀವು ಹಿಂಗ್ ತೋಡ್ರ ಕಂಟಕ್ ಇರ್ತದ ಅನ್ನೋದಾದ್ರೆ ತಳದಾಗ ಹಿಂಗ್ ಹಿಡಿದು ಹಿಂಗ್ ನೀರು ಬಾಗಿಸ್ಕೋಬಹುದು ಸರ್. ಸೊ ತಳ ಏನಿರ್ತದ ತಂಪೆ ಇರುತ್ತೆ ಅಂತ ನೋಡಿ. ಯಾಕಂತ ಕೇಳಿದ್ರೆ ಸೊ ತಳದಲ್ಲಿರುವ ನೀರು ಸಂವಹನ ಪ್ರಕ್ರಿಯೆಗೆ ಒಳಪಟ್ಟಿರುವುದಿಲ್ಲ. ಸೊ ಅರ್ಥ ಆಯ್ತು ಅನ್ಕೊಂಡೇನು ಸರ್ ನಾನು? ಎಸ್, ಒಂದು ಕಾನ್ಸೆಪ್ಟ್ ಮುಗಿದು, ಎಣ್ಣೆ ಮತ್ತು ನೀರು ಅಂತ ನೋಡ್ತೀವಿ. ಸೊ ಇದೇ ಕ್ವಶನ್ ಕೇಳ ನೋಡ್ರಿ, ಒಂದು ಲಾಸ್ಟ್ ಡಿಸ್ಕಷನ್ ಮಾಡೋ ಮುಂಗಡೆ ನೀವು ಮತ್ತೆ ಮಾತಾಡ್ತೀನಿ ಅಂತ. ಏನ್ ಕೇಳಂದ್ರೆ ವಾಹನಗಳ ರೇಡಿಯೇಟರ್ ನಲ್ಲಿನ ನೀರು ಸೊ ಬಿಸಿ ಆಗ್ಬೋದು ಅಂತ ಕೇಳ್ತಾನೆ ಸರ್.
ವಾಹನದ ರೇಡಿಯೇಟರ್ಗಳಲ್ಲಿ ನೀರು ಸೊ ಕೂಲಂಟ್ ಹಾಕಿರ್ತೀವಿ, ಸೊ ರೇಡಿಯೇಟರ್ದಾಗ ಅದು ತಂಪು ಮಾಡ್ತಿರ್ತದೆ ನಾವು ಸರ ಎಂಜಿನ್ ಅನ್ನ ಹೀಟ್ ಅಬ್ಸರ್ವ್ ಮಾಡ್ಕೊತಿರ್ತದ. ಹಾಗಾದ್ರೆ ಅದು ಹೀಟ್ ಅಬ್ಸರ್ವ್ ಮಾಡ್ಕೊಳ್ಳೋದು ಅಥವಾ ಅದು ಬಿಸಿ ಆಗೋದು ಅಂತ ಕೇಳ್ತಾನೆ. ಯಾವ ಪ್ರಕ್ರಿಯೆ ಇದು? ವಾಹನ, ಸಂವಹನ, ಸೊ ವಿಕಿರಣ, ಈ ರೀತಿ ಆಪ್ಷನ್ಸ್ ಇದೆ. ಅವಾಗ ನಾವೇನ್ ಹೇಳ್ಬೇಕು? ಸಂವಹನ ವಿಧಾನ ಅಂತ. ಯಾಕಂದ್ರೆ ಅಲ್ಲಿ ಕೂಲಂಟ್ ಯಾವ ರೂಪದಾಗ ಅದು ಲಿಕ್ವಿಡ್ ಸ್ಟೇಜ್ ಅಲ್ಲಿ ಇದೆ, ದ್ರವ ರೂಪದಲ್ಲಿದೆ. ಹಾಗಾದ್ರೆ ದ್ರವ ರೂಪದ ವಸ್ತು ಬಿಸಿ ಆಗುವ ತತ್ವ ಯಾವುದು? ಸಂವಹನ ಪ್ರಕ್ರಿಯೆ. ದಟ್ಸ್ ರೈಟ್. ಸೊ ಇದಾದ್ಮೇಲೆ ಇನ್ನ ಅನಿಲಗಳಲ್ಲಿ ಅಂತ ನೋಡೋಣ ಸರ್. ಅನಿಲಗಳಲ್ಲಿ ಸೊ ಕ್ವಶನ್ ಏನ್ ಕೇಳ್ತಾನೆ ಅಂದ್ರೆ ವಾತಾವರಣದ ಗಾಳಿ ಬಿಸಿ ಆಗುವ ತತ್ವ ವಿಧಾನ ಅಂತ ಕೇಳ್ತಾನೆ ಸರ್. ವಾತಾವರಣದಲ್ಲಿ ಇರ್ತಕ್ಕಂಥ ಗಾಳಿ ಬಿಸಿ ಆಗ್ಲಕತ್ತಿರ್ತಾನೆ ನೋಡ್ರಿ, ಹೀಟ್ ಆಗ್ಲತ್ತಿರ್ತಾನೆ ನೋಡ್ರಿ, ಅದು ಯಾವ ವಿಧಾನದ ಮೂಲಕ ಹೀಟ್ ಆಗ್ತದ ಅಂತ ಕೇಳ್ತಾನೆ. ಸೊ ಅದುವೇ ಯಾವುದು? ಸಂವಹನ ವಿಧಾನದ ಮೂಲಕ ಬಿಸಿ ಆಗುತ್ತದೆ. ನೋಡ್ರಿ, ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳು ಭೂಮಿಗೆ ಬಿದ್ದಾಗ ಸೊ ಅವು ಏನಿರ್ತಾವ? ಸೂಕ್ಷ್ಮ ಕಿರಣಗಳಿರ್ತಾವ ಸರ್. ಭೂಮಿಗೆ ಬಿದ್ದು ಅವು ಪಟುತ್ವಗೊಂಡು ಹೋಗುವಾಗ, ಸೊ ಭೂಮಿಗೆ ಬಿದ್ದು ಅವು ಪ್ರತಿಫಲನಗೊಂಡು ಹೋಗುವಾಗ ದೀರ್ಘ ಕಿರಣಗಳಾಗಿ ಹೋಗ್ತಾವ ಸರ್. ಆ ದೀರ್ಘ ಕಿರಣಗಳಾಗಿ ಹೋಗುವಾಗ ಸೊ ಭೂಮಿಯಿಂದ ಹೊರಸೂಸುವ ರೇಡಿಯೇಷನ್ ಏನಿರ್ತದ ಅಗ್ದಿ ಎಫೆಕ್ಟಿವ್ ಇರ್ತದೆ ಸರ್. ಹಂಗಾಗಿ ಈ ವಾತಾವರಣದ ಅನಿಲ ರಾಶಿ ಏನಾಗ ಚಾಲು ಮಾಡ್ತದ? ಹೀಟ್ ಆಗಿ ಚಾಲು ಮಾಡ್ತದ ಸರ್. ಸೂರ್ಯನ ಕಿರಣಗಳಿಗಿಂತ ಭೂಮಿಯಿಂದ ಹೊರಸೂಸುವ ಕಿರಣಗಳೇ ಸೊ ವಾತಾವರಣದ ಗಾಳಿಯನ್ನು ಹೆಚ್ಚು ಬಿಸಿ ಮಾಡುತ್ತವೆ. ಯಾವಾಗ ಹೆಚ್ಚು ಬಿಸಿ ಆಗಕ್ಕೆ ಚಾಲು ಆಗ್ತದೋ ಸರ್, ಆ ಬಿಸಿಯಾದ ಗಾಳಿ ಏನಾಗ್ತದ? ಸೊ ಇದು ಭೂಮಿ, ಈ ಭೂಮಿ ಮೇಲೆ ಟ್ರೋಪೋಸ್ಪಿಯರ್ ಇದೆ. ಈ ಟ್ರೋಪೋಸ್ಪಿಯರ್ ದಲ್ಲಿ ಈ ವಿದ್ಯಮಾನ ನಡೀತಿರ್ತದೆ ಸರ್. ಸೊ ಇಲ್ಲಿ ಯಾವಾಗ ಹೀಟ್ ಆಗ್ತದ ಗಾಳಿ, ಅದು ಮ್ಯಾಕ್ ಹೇಳ್ತದೆ ಸರ್. ಗಾಳಿ ಹೀಟ್ ಆದ ಗಾಳಿ ಏನಾಗ್ತದ? ಮ್ಯಾಲ್ ಹೇಳ್ತದ ಅಂತ ನೋಡ್ತೀವಿ ಸರ್. ಸೊ ಮ್ಯಾಲೆ ಹೋಗ್ತದ, ಮತ್ ಮ್ಯಾಕ್ ಹೋದಂಗ ಏನಾಗ್ತದ? ತಂಪಾಗ್ತದ ಸರ್. ಒತ್ತಡ ಕಡಿಮೆ ಆಗ್ತದೆ ಮ್ಯಾಲ ಹೋದಂಗ. ಸೊ ಯಾವಾಗ ಮೇಲೆ ಹೋದಂತೆ ಒತ್ತಡ ಕಡಿಮೆ ಆಗುತ್ತೋ ಅವಾಗ 165 ಮೀಟರ್ ಮೇಲಕ್ಕೆ ಹೋದಂತೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗುತ್ತೆ. ಸೊ ಮ್ಯಾಲ ಬಿಸಿಯಾಗಿದ್ದು ಮ್ಯಾಕ್ ಹೋಗ್ತದ, ಮ್ಯಾಕ್ ಹೋಗಿ ತಂಪಾಗ್ತದ ಸರ್. ತಂಪಾಗಿ ಮತ್ ಭಾರ ಆಗ್ತದ, ಮತ್ತದು ನಿಧಾನವಾಗಿ ಕೆಳಗೆ ಕೂತ್ಕೊಳ್ತದೆ. ಮತ್ತೆ ಇಲ್ಲಿ ಬಿಸಿಯಾಗಿರ್ತದಲ್ಲ, ಇದು ಗಾಳಿ ಮ್ಯಾಕ್ ಹೋಗ್ತದೆ ಸರ್. ಹೀಗೆ ಇದು ಎಲ್ಲಿ ನಡೀತದೆ ಅಂತ ಕೇಳಿದ್ರೆ ಟ್ರೋಪೋಸ್ಪಿಯರ್ ನಡೀತಿರ್ತದೆ ಸರ್. ಎಲ್ಲಿ? ಟ್ರೋಪೋಸ್ಪಿಯರ್ ಅಥವಾ ಸೊ ಪರಿವರ್ತನಾ ಮಂಡಲ. ಸೊ ಇಲ್ಲಿ ಕೆಳಗಡೆ ಕಾದಾಗ ಆ ಅನಿಲ ಏನಾಗ್ತಿರ್ತದೆ? ಮ್ಯಾಲ ಹೋಗ್ತಿರ್ತದ, ಮ್ಯಾಲ ತಂಪಾಗಿ ಮತ್ ಕೆಳಗೆ ಬರ್ತಿರ್ತದೆ, ಮತ್ ಮ್ಯಾಲ ಹೋಗ್ತದ, ಮತ್ ಕೆಳಗೆ ಬರ್ತದೆ, ಮತ್ ಮ್ಯಾಲ ಹೋಗ್ತದ, ಮತ್ ಕೆಳಗೆ ಬರ್ತದೆ. ಇದು ರುಟೀನ್ ಆಗಿ ಈ ಪ್ರಕ್ರಿಯೆಯಲ್ಲಿ ನಡೀತಾ ಇರ್ತದೆ ಅಂತ ನೋಡ್ತೀವಿ ಸರ್. ಸೊ ಬಿಸಿಯಾದ ಗಾಳಿ ಮೇಲಕ್ಕೆ ಹೋಗುವುದು, ತಂಪಾದ ಗಾಳಿ ಕೆಳಗೆ ಬರುವುದು ಅಂತ ನೋಡ್ತೀವಿ ಸರ್. ಈ ರೀತಿ ಪ್ರಕ್ರಿಯೆ ಸೊ ಮೂಲಕನೇ ಏನಾಗ್ತದ? ವಾತಾವರಣದಲ್ಲಿ ಇರ್ತಕ್ಕಂಥ ವಾಯುಮಂಡಲವು ಬಿಸಿಯಾಗುತ್ತದೆ. ಇದನ್ನೇ ನಾವು ಏನು ಕರಿತೀವಿ? ಸಂವಹನ ಪ್ರಕ್ರಿಯೆ ಅಂತ ಕರಿತೀವಿ. ಅದು ಅನಿಲಗಳಲ್ಲೂ ಕೂಡ ನಡೆಯುತ್ತದೆ. ಅರ್ಥ ಆಯ್ತು ಅನ್ಕೊಳ್ಳಿ ಸರ್. ಸೊ ಭೂಮಿಯಿಂದ ಹೊರಸೂಸುವ ವಿಕಿರಣಗಳಿಂದ ಉಷ್ಣ ಏನಾಗ್ತದ? ಸೊ ವಾತಾವರಣದ ಗಾಳಿಯು ಬಿಸಿ ಆಗುತ್ತದೆ. ಬಿಸಿಯಾದ ಗಾಳಿ ಹಗುರವಾಗಿ ಮೇಲಕ್ಕೆ ಹೋಗುತ್ತದೆ, ಮೇಲಕ್ಕೆ ಹೋದಂತೆ ತಂಪುಗೊಳ್ಳುತ್ತದೆ, ಮತ್ತೆ ಕೆಳಗೆ ಬರುತ್ತದೆ. ಇದು ವಾತಾವರಣದಲ್ಲಿ ನಡೀತಕ್ಕಂಥ ನಿರಂತರ ಪ್ರಕ್ರಿಯೆ ಆಗಿದೆ. ಸೊ ಆದ್ರೆ ಇದನ್ನೇ ಒಂದು ಅಪ್ಲೈಡ್ ಆಗಿ ಕ್ವಶನ್ ಕೇಳ್ತಾನೆ ನಿಮಗೆ. ಏನು? ಸೊ ಯಾರಾದ್ರೂ ಫ್ರಿಡ್ಜ್ ನೋಡಿರಿ ಜೀವನದಾಗ? ನೋಡ್ರಿ, ವೆರಿ ಗುಡ್. ಫ್ರಿಡ್ಜ್ ನೋಡಿರಿ, ಆದ್ರ ಒಳಗಡೆ ಏನೇನು ನೋಡ್ರಿ ಇಲ್ಲೋ ಗೊತ್ತಿಲ್ಲ, ಹೇಳ್ತೀನಿ ನೋಡಿ. ಫ್ರಿಡ್ಜ್ ಕಾರ್ಯನಿರ್ವಹಿಸುವ ತತ್ವ ವಿಧಾನ ಅಂತ ಕೇಳ್ತಾನೆ ಸರ್. ಇದು ಫ್ರಿಡ್ಜ್ ಇದೆ. ಫ್ರಿಡ್ಜ್ ಕಾರ್ಯನಿರ್ವಹಿಸುವ ತತ್ವ ವಿಧಾನ ಅಂತ ಕೇಳ್ತಾನೆ. ಸೊ ಯಾವ ತತ್ವ ವಿಧಾನ ಮೂಲ ಕಾರ್ಯನಿರ್ವಹಿಸುತ್ತೆ? ಫ್ರೋಜನ್ ಸೆಕೆಂಡ್ ಲಾ. ಫ್ರೋಜನ್ ನ ಎರಡನೇ ನಿಯಮ ಫ್ರೋಜನ್ ಸೆಕೆಂಡ್ ಲಾ ಅಂತ ನೋಡ್ತೀವಿ ಸರ್. ಸೊ ಫ್ರಿಡ್ಜ್ ಕಾರ್ಯನಿರ್ವಹಿಸುವುದು ಫ್ರೋಜನ್ ಸೆಕೆಂಡ್ ಲಾ. ಸೊ ಹಾಗಾದ್ರೆ ಈ ಫ್ರಿಡ್ಜ್ ನಲ್ಲಿ ಫ್ರೋಜನ್ ನಳಿಕೆಗಳನ್ನ ಎಲ್ಲಿ ಕೂಡಿಸಿರುತ್ತಾರೆ ಅಂತ ಕೇಳ್ತಾನೆ ಸರ್. ಏನಿಲ್ಲ ಸರ್, ಫ್ರಿಡ್ಜ್ ಹೆಂಗ್ ಕಾರ್ಯನಿರ್ವಹಿಸ್ತಂದ್ರ ಹಿಂಗ್ ನೋಡ್ಕೊರಿ. ಸೊ ಹಿಂಗ್ ಒಂದ್ ಸ್ವಲ್ಪ ನೆಕ್ಕೋರಿ ಸರ್. ಬೆವತಿದ್ರೆ ಉಪ್ಪು ಹತ್ತದ, ಹತ್ತುದಿ ತಣ್ಣಗೆ ಅನುಭವ ಬರ್ತದೆ ನೋಡ್ರಿ. ಸೊ ಅದೇ ಉದುರಿ ಬಿಸಿ ಗಾಳಿ ಬರುತ್ತೆ. ನಿಮ್ ಬಾಯಿಯಿಂದ ಬರುವಾಗೇನೆ ಅದನ್ನ ಒತ್ತಡದಲ್ಲಿ ಹಾಕಿ ಸಣ್ಣ ಬಿಂದುವಿನ ಮೂಲಕ ಹೊರಗೆ ಬಿಟ್ರಿ ಅಂದ್ರೆ ತಂಪು ಬರ್ತದ. ಸೊ ಅದೇ ಓಪನ್ ಮಾಡಿ ಬಾಯಿ ತೆರೆದು ಸೊ ಜಾಸ್ತಿ ಅಗಾರವಾಗಿ ಬಿಟ್ರಿ ಅಂದ್ರೆ, ಹೆಚ್ಚಿನ ಗಾಳಿ ಒಮ್ಮೆ ಬಿಟ್ರಿ ಅಂದ್ರೆ ಅವಾಗ ಏನಾಗ್ತದೆ? ಗಾಳಿ ಬಿಸಿಯಾಗಿ ಬರುತ್ತದೆ. ಅರ್ಥ ಆಗತ್ತದ? ಸೊ ಇದೇ ತತ್ವ ವಿಧಾನದ ಮೂಲಕ ಫ್ರೋಜನ್ ಏನ್ ಮಾಡ್ತಾನ? ಫಸ್ಟ್ ಸೆಕೆಂಡ್ ಥರ್ಡ್ ಲಾ ಅಂತ ಹೇಳ್ತಾನೆ. ಅದರಲ್ಲಿ ಸೆಕೆಂಡ್ ಲಾ ಮೂಲಕ ನಾವು ಫ್ರಿಡ್ಜ್ ಅನ್ನ ಏನ್ ಮಾಡ್ತೀವಿ? ಸೊ ರೆಡಿ ಮಾಡಿದೀವಿ ಅಂತ ನೋಡ್ತೀವಿ ಸರ್. ಹಾಗಾದ್ರೆ ಫ್ರಿಡ್ಜ್ ನಲ್ಲಿ ಫ್ರೋಜನ್ ನಳಿಕೆಗಳನ್ನ ಎಲ್ಲಿ ಕೂಡಿಸಿರುತ್ತಾರೆ ಅಂತ ಕೇಳ್ತಾನೆ ಸರ್. ಇದು ಫ್ರಿಡ್ಜ್ ನ ಫ್ರಂಟ್ ಅಂದ್ರೆ, ಸೊ ಇದು ಬ್ಯಾಕ್ ಸರ್. ಇದನ್ನ ನಾನು ನೋಡ್ತೀನಿ ನೋಡ್ರಿ. ಇದು ಫ್ರಿಡ್ಜ್ ಅಂತ ತಿಳ್ಕೊರಿ, ಇದು ಫ್ರಂಟ್ ಲೈನ್ ಇದೆ, ಅದ್ರ ಬ್ಯಾಕ್ ಅಂತ ತಿಳ್ಕೊರಿ.
ಬ್ಯಾಕ್ ಸೈಡ್ ಏನಂದ್ರೆ ಇದ್ರ ಫ್ರಂಟ್ ಸೈಡ್ ಮುಂದೆ ತಿಳ್ಕೊಳ್ಳಿ ಈಚೆ ಕಡೆ ಬಾಜು ನಿಮ್ ಬ್ಯಾಕ್ ತೋರಿಸ್ತಾ ಇದೀನಿ ಅಂದ್ರೆ ಈ ಬ್ಯಾಕ್ ನಲ್ಲಿ ಇನ್ನೊಂದು ತಾಮ್ರದ ಇದು ಇರ್ತಾವ ನೋಡಿ ಸರ್ ಹಿಂದ್ಗಡೆ ಇರ್ತಾವ ಅದು ಅಷ್ಟು ಸಣ್ಣ ತಂತಿ ಇರ್ತಾವ ಆ ತಂತಿ ಒಳಗಡೆ ಏನಿರ್ತಾವ ಸರ್ ಸೊ ಒಂದು ಪೈಪ್ ಅದು ಪೈಪ್ ಸರ್ ಅದು ತಾಮ್ರದ ಅದು ಒಳಗಡೆ ಏನಾಗ್ತಿರ್ತದ ಗಾಳಿ ಫ್ಲೋ ಆಗ್ತಿರ್ತದ ಸರ್ ಹೋಗಿ ಸೊ ಅದ್ರ ಹೋಗಿ 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 ಏನಂತಂದ್ರ ಮೇಲಿನ ನಳಿಕೆ ಇರ್ತದ ಸರ್ ಮೇಲಿನ ಗಾನ ಇರ್ತದ ನೋಡ್ರಿ ಅಲ್ಲಿ ಕೊಟ್ಟಿರ್ತಾವ ಸರ್ ಐಸ್ ಬಾಕ್ಸ್ ಅಂತ ಕರಿತೀವಿ ನೋಡ್ರಿ ಮ್ಯಾಲ ಐಸ್ ಬಾಕ್ಸ್ ಇರ್ತದೆ ನೋಡ್ರಿ ಅಲ್ಲಿ ಕನೆಕ್ಷನ್ ಇರ್ತದೆ ಫ್ರೋಜನ್ ನಳಿಕೆಗಳನ್ನ ಎಲ್ಲಿ ಜೋಡಿಸಿರ್ತಾರ ಅಂದ್ರ ಮೇಲ್ಗಡೆಯ ಸೊ ಐಸ್ ಬಾಕ್ಸ್ ಗೆ ಜೋಡಿಸಿರ್ತಾರ ಅಂತ ನೋಡ್ತೀವಿ ಸರ್ ಹಿಂದುಗಡೆಯ ಮೇಲ್ಭಾಗದಲ್ಲಿ ಜೋಡಿಸಿರುತ್ತಾರೆ ಅಂತ ನೋಡ್ತೀವಿ ಯಾಕೆ ಸರ್ ಹಿಂದುಗಡೆ ಮೇಲ್ಭಾಗದಲ್ಲೇ ಜೋಡಿಸ್ತಾರೆ ಕೆಳಭಾಗದಲ್ಲಿ ಯಾಕೆ ಜೋಡಿಸಲ್ಲ ಅಥವಾ ಮಧ್ಯಭಾಗದಲ್ಲಿ ಯಾಕೆ ಜೋಡಿಸಲ್ಲ ಅಂತ ಕ್ವಶನ್ ಕೇಳ್ತಾನೆ ಫ್ರಿಡ್ಜಿನ ಸೊ ಹಿಂಭಾಗದ ಮೇಲ್ಭಾಗದಲ್ಲಿ ಫ್ರೋಜನ್ ನಳಿಕೆಗಳನ್ನು ಜೋಡಿಸುತ್ತೇವೆ ಹಾಗಾದ್ರೆ ಯಾಕೆ ಹಿಂದಿನ ಬಾಜು ಮೇಲ್ಭಾಗದಲ್ಲಿ ಐಸ್ ಬಾಕ್ಸ್ ಗೆ ಕನೆಕ್ಷನ್ ಯಾಕೆ ಕೊಟ್ಟಿರ್ತೀವಿ ಅದನ್ನ ಅಂತ ಕೇಳ್ತಾನೆ ಸರ್ ಎನಿ ಐಡಿಯಾ ಸೊ ಗೊತ್ತಿರಲಿ ಇಡೀ ಫ್ರಿಡ್ಜ್ ಅನ್ನು ತಂಪುಗೊಳಿಸುವ ಉದ್ದೇಶದಿಂದ ಏನ್ ಮಾಡ್ತೀವಿ ಅದರ ಹಿಂಬದಿಯ ಸೊ ಭಾಗಕ್ಕೆ ನಾವು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಸೊ ನಳಿಕೆಯನ್ನು ಜೋಡಿಸಿರುತ್ತೇವೆ ಇನ್ ಕೇಸ್ ನಾವು ಹಂಗೇನಾದ್ರು ಜೋಡಿಸಿರ್ಲಿಲ್ಲ ಅಂದ್ರೆ ಏನಾಗ್ತಿತ್ತು ಅಂತ ಕೇಳಿದ್ರೆ ಕೆಳಗೆ ಏನಾದ್ರು ಜೋಡಿಸಿದೇವು ಅಂದ್ರೆ ಕೆಳಗಿನ ಕಾನೆ ಮಾತ್ರ ತಂಪಾಗಿ ಐಸ್ ಆಗಿ ಪೂರ್ತಿ ಗಟ್ಟಿ ಆಗ್ತಿತ್ತು ಆದ್ರೆ ಮ್ಯಾಲೇನು ಹಂಗ ಹೀಟ್ ಇದ್ದು ಅಟ್ಟ ಇರ್ತಿದ್ವು ಸರ್ ಯಾಕಂದ್ರ ತಂಪಾದ ವಸ್ತುಗಳು ಏನಾರ ಮ್ಯಾಲ ಹೋಗ್ತವೇನು ಇಲ್ಲ ತಂಪಾಗಿದ್ದ ಗಾಳಿ ಅಲ್ಲೇ ತಂಪಿದ್ದು ಒಂದೇ ಕಾನೆಗೆ ತಂಪಿಟ್ಟು ಕೂತ್ಬಿಡ್ತಿತ್ತು ಕೆಳಗಿನ ಕಾನೆನೆ ಮೇಲಿನ ಕಾನೆ ಯಾವತ್ತೂ ಏನಾಗ್ತಿರ್ಲಿಲ್ಲ ತಂಪಿನ ಆಗ್ತಿರ್ಲಿಲ್ಲ ಸರ್ ಹಂಗಾಗಿ ಆ ಫ್ರೋಜನ್ ನಳಿಕೆಗಳನ್ನ ಮ್ಯಾಲ ಕುಡಿಸಾರ ಸರ್ ನೋಡ್ರಿ ಇದ್ರ ಅಪೋಸಿಟ್ ಏನ್ ತಿಳ್ಕೊರಿ ಸರ್ ಕೆಳಗ ಬೆಂಕಿ ಹಚ್ಚಿದಂದ್ರೆ ಇಡೀ ನೀರು ಒಟ್ಟು ಕಾಯ್ತದ ಯಾಕಂದ್ರ ಕೆಳಗ ಕಾಲ ನೀರು ಏನಾಗ್ತದ ತಂಪಾಗಿ ಸೊ ಹಗುರವಾಗಿ ಮ್ಯಾಲ ಹೋಗ್ತದ ಮ್ಯಾಲ ಬಂದು ಮತ್ತೆ ಕೆಳಗೆ ಬರ್ತದ ಹೌದಿಲ್ಲ ಅದೇ ಇಲ್ಲಿ ಕೈದು ಬೈತನು ಸೊ ಭಾರವಾದ ಹಗುರವಾದ ನೀರು ಮೇಲೆ ಇತ್ತು ಭಾರವಾದ ನೀರು ಕೆಳಗೆ ಇರ್ತದ ಭಾರವಾದ ನೀರು ಸೊ ಮ್ಯಾಕ್ ಹೋಗಲ್ಲ ಹಂಗಾಗಿ ಅದು ಕಾಯೋದೇ ಇಲ್ಲ ಇಲ್ಲಿ ಪ್ರಕ್ರಿಯೆ ಉಲ್ಟಾ ಸರ್ ಸೊ ಭಾರವಾದ ಗಾಳಿ ಮ್ಯಾಲ ಹೋಗಲ್ಲ ಮ್ಯಾಲ ಹೋಗ್ತದೇನು ಹೋಗಲ್ಲ ಹಂಗಾಗಿ ಸೊ ಮೇಲಿನ ಕಾನೆಯನ್ನು ನಾವು ತಂಪು ಮಾಡಿದ್ರೆ ಅಂದ್ರೆ ಅದು ಅನಿಲ ಏನಾಗ್ತದ ಭಾರ ಆಗ್ತದ ಅಲ್ಲಿ ಗಾಳಿ ಭಾರ ಆಗ್ತದ ಭಾರ ಏನಾಗ್ತದ ಆಟೋಮೆಟಿಕ್ಲಿ ಭಾರವಾಗಿ ಕೆಳಗೆ ಇಳಿತಾನೆ ಅದು ಕೆಳಗೆ ಇಳ್ಕೋತ ಬರ್ತದೆ ಸರ್ ಯಾವಾಗ ಅದು ಭಾರವಾಗಿ ಕೆಳಗೆ ಇಳಿತಂದ್ರ ಐಸ್ ಬಾಕ್ಸ್ ನಿಂದ ಎರಡನೇ ಕಾನೆ ಬರ್ತದೆ ಸರ್ ಎರಡನೇ ಕಾನೆ ಮೂರನೇ ಕಾನೆ ನಾಲ್ಕನೇ ಕಾನೆ ಪೂರ್ತಿ ಕೆಳಗ ವೆಸ್ಟರ್ನ್ ಬಾಕ್ಸ್ ಇರ್ತದೆ ನೋಡ್ರಿ ಸೊ ಅಂದ್ರ ಅಗದಿ ಕಡಿಮೆ ತಂಪು ಬೇಕು ಸರ್ ಅವಕ್ಕೆಲ್ಲ ವೆಜಿಟೇಬಲ್ಸ್ ಸೊ ಅದಕ್ಕೆ ಲಾಸ್ಟ್ ಬಾಕ್ಸ್ ನಾಗ ವೆಜಿಟೇಬಲ್ಸ್ ಇಟ್ಟಿರ್ತಾವ ಅರ್ಥ ಆಯ್ತು ಅನ್ಕೊಂಡಿ ಸೊ ಯಾಕೆ ಸೊ ಈ ರೀತಿ ಜೋಡಣೆ ಮಾಡಿರ್ತೀವಿ ಅಂತಂದ್ರೆ ಇದೇ ಕಾರಣ ಸರ್ ನೀವು ಒಂದು ರ್ಯಾಂಡಮ್ ಆಗಿ ಒಂದು ಪ್ರಶ್ನೆ ಕೇಳೋಣ ಒಂದು ಫ್ರಿಡ್ಜ್ ನಲ್ಲಿ ಈಗ ತಾನೇ ಕರೆಂಟ್ ಬಂದಿದೆ ಸೊ ಒಂದು ಫ್ರಿಡ್ಜ್ ನಲ್ಲಿ ನೀರು ಇಟ್ಟಿದೀವಿ ಅಥವಾ ಏನೋ ಒಂದು ಪಾನೀಯಗಳು ಇಟ್ಟಿದ್ವಿ ಸೊ ಈಗ ತಾನೇ ಕರೆಂಟ್ ಬಂದಿದೆ ಸೊ ಎಲ್ಲಾ ಫ್ರಿಡ್ಜ್ ತುಂಬಾ ಒಂದೇ ಮಟೀರಿಯಲ್ ಇದೆ ಹಾಗಾದ್ರೆ ನೀವು ಯಾವ ಕಾನೆ ಮೂಲಕ ಅತಿ ತಂಪಿನ ವಸ್ತುವನ್ನು ತೆಗಿಬಹುದು ಅಂತ ಕೇಳ್ತಾನೆ ಸರ್ ಸೊ ಮೇಲಿನ ಕಾನೆಯ ಮೂಲಕ ನಾವು ಅತಿ ಹೆಚ್ಚು ತಂಪಿನ ವಸ್ತುವನ್ನು ತೆಗಿಬಹುದು ಅಂತ ಹೇಳ್ತೀವಿ ಸರ್ ಅರ್ಥ ಆಯ್ತಾ ಸೊ ಎಸ್ ಇಷ್ಟು ನಮಗೆ ಒಂದು ಕಾನ್ಸೆಪ್ಟ್ ಫ್ರಿಡ್ಜ್ ಅಂತ ಗೊತ್ತಿರಬೇಕು ಮತ್ತ ಫ್ರಿಡ್ಜ್ ನಲ್ಲಿ ತುಂಬುವ ಅನಿಲ ಯಾವುದು ಅಂತ ಕೇಳ್ತಾನೆ ಸೊ ಯಾವ್ದನ್ನ ತುಂಬ್ತೀವಿ ಯಾವ್ದ್ರಿ ಸೊ CFC ಅಂತ ಇರುತ್ತೆ CFC ಅನ್ನು ಅದು ಬಿಡುಗಡೆ ಮಾಡುವ ವಸ್ತು ಆಗಿದೆ ಸೊ ಫ್ರಿಯಾನ್ ಅಂತಕ್ಕಂಥ ವಸ್ತುವನ್ನ ಇದ್ರಾಗ ಏನ್ ಮಾಡಿರ್ತೀವಿ ತುಂಬಿರ್ತೀವಿ ಅಂತ ತಿಳ್ಕೊಳ್ಳಿ ಫ್ರಿಡ್ಜ್ ನಲ್ಲಿ ತುಂಬುವ ಸೊ ವಸ್ತು ಯಾವುದು ಅಂತ ಕೇಳ್ತಾನೆ ಫ್ರಿಯಾನ್ ಅಂತ ನೋಡ್ತೀವಿ ಸರ್ ಫ್ರಿಯಾನ್ ಅನ್ನು ತುಂಬಿರ್ತೀವಿ ಸೊ ಇಲ್ಲಿ ಅಂದ್ರೆ ಫ್ರಿಡ್ಜ್ ಗಳನ್ನ ಒಂದಿಷ್ಟು ದಿನಗಳವರೆಗೆ ಆಫ್ ಇಟ್ರೆ ಸೊ ದುರ್ಗಂಧ ವಾಸನೆ ಬರುತ್ತೆ ಕಾರಣ ಅದರಲ್ಲಿ ಹಾಕಿರುವ ಅನಿಲ ಯಾವುದು ಅಂತ ಕೇಳ್ತಾನೆ ಅಮೋನಿಯಾ ಇರುತ್ತೆ ಸರ್ ಸೊ ಮತ್ತ ಫ್ರಿಡ್ಜ್ ನಿಂದ ಹೊರಸೂಸುವಂತಹ CFC ಏನ್ ಮಾಡ್ತದ ಓಜೋನ್ ಅನ್ನ ನಾಶ ಮಾಡುತ್ತದೆ ಓಜೋನ್ ಡಿಫ್ಲೆಕ್ಷನ್ ಮಾಡ್ತದೆ ಸೊ ಅದಕ್ಕೆ ಕಾರಣ ಅಂತ ಕೇಳ್ತಾನೆ ಅದರೊಳಗಿನ ಕ್ಲೋರಿನ್ ಕಾರಣ ಅಂತ ನೋಡ್ತೀವಿ ಸರ್ ಅದನ್ನ ಸೊ ಇನ್ನೊಂದು ಟಾಪಿಕ್ ಅನ್ನು ಹೇಳುವಾಗ ಅಥವಾ ಲಾಸ್ಟ್ ಕ್ವಶನ್ ಪೇಪರ್ ನ ಡಿಸ್ಕಷನ್ ಮಾಡುವಾಗ ನಾನು ಅಲ್ಲಿ ಮಾತಾಡ್ತೀನಿ ಓಜೋನ್ ಅಂದ್ರೆ ಏನು ಅದು ಹೇಗೆ ಡಿಫ್ಲೆಕ್ಷನ್ ಆಗುತ್ತೆ ಇದು ಯಾವ ರೀತಿ ಅದನ್ನ ಡಿಫ್ಲೆಕ್ಷನ್ ಮಾಡೋ ಕಾರಣ ಆಗುತ್ತೆ ಸೊ ಅದನ್ನ ನಾವು ಇನ್ನೊಂದು ಲಾಸ್ಟ್ ಅಲ್ಲಿ ಡಿಸ್ಕಷನ್ ಮಾಡೋಣ ಇಲ್ಲಿಗೆ ಸೊ ಏನ್ ಮುಗಿತು ಸಂವಹನ ಪ್ರಕ್ರಿಯೆ ಕೂಡ ಮುಗಿತು ಅದು ದ್ರವಗಳಲ್ಲಿ ಮತ್ತು ಅನಿಲಗಳಲ್ಲಿ ಎರಡರಲ್ಲೂ ಕೂಡ ಯಾವ ರೀತಿ ಪ್ರಕ್ರಿಯೆ ನಡೆಯುತ್ತೆ ಅಂತ ನೋಡಿದೆವು ಮತ್ತೆ ಕೆಲವೊಂದು ಅಪ್ಲೈಡ್ ಒಂದೊಂದು ಕ್ವಶನ್ ಕೂಡ ಇಲ್ಲಿ ಡಿಸ್ಕಷನ್ ಮಾಡಿದೆವು ಸರ್ ಇನ್ನ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಸೊ ಯಾವ್ದೇ ವಿಕಿರಣ ಅಂತ ನೋಡೋಣ ಸರ್ ಯಾವುದು ವಿಕಿರಣ ಸೊ ವಿಕಿರಣ ಅಂದ್ರೆ ಏನು ಯಾರು ಹೇಳ್ತೀರಿ ಸೊ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದೇ ಯಾವುದು ವಿಕಿರಣ ಸೊ ರೇಡಿಯೇಷನ್ ಅಂತ ನೋಡ್ತೀವಿ ಸರ್ ಸೊ ವಿಕಿರಣ ಅಂದ್ರೆ ಯಾವುದೇ ಮಾಧ್ಯಮದ ಸಹಾಯವಿಲ್ಲದೆ ಉಷ್ಣ ಪ್ರಸಾರವಾಗುವುದು ವೆರಿ ಗುಡ್ 100% ರೈಟ್ ಯಾವುದೇ ಒಂದು ಮಾಧ್ಯಮ ಅವಶ್ಯಕತೆ ಇಲ್ಲದೆ ಉಷ್ಣ ಪ್ರಸರಣವಾಯಿತು ಅಂದ್ರೆ ಅದನ್ನು ನಾವು ವಿಕಿರಣ ಅಂತ ನೋಡ್ತೀವಿ ಸರ್
ಉಷ್ಣ, ಬೆಳಕು, ಸೊ ವಿದ್ಯುತ್ಕಾಂತೀಯ ವಿಕಿರಣಗಳು ಪ್ರಸರಣಗೊಳ್ಳಲು ಯಾವುದೇ ಮಾಧ್ಯಮದ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಯಾವುದೇ ಮಾಧ್ಯಮದ ಅವಶ್ಯಕತೆ ಇಲ್ಲದೆ ಉಷ್ಣ ಪ್ರಸರಣಗೊಂಡಿತ್ತಂದ್ರೆ ಅದು ವಿಕಿರಣ ರೂಪದಲ್ಲಿ ಪ್ರಸರಣಗೊಂಡಿರುತ್ತದೆ. ಸೊ ಇದನ್ನು ನಾವು ವಿಕಿರಣ ಅಂತ ಕರೀತೀವಿ ಸರ್. ಇಲ್ಲಿ ಮಾಧ್ಯಮ ಇಲ್ಲ, ಘನ, ದ್ರವ, ಅನಿಲ ಯಾವುದೂ ಮಾಧ್ಯಮ ಇಲ್ಲ, ನಿರ್ವಾತ ಅಂತ ತಿಳ್ಕೊಳ್ಳಿ. ಆ ನಿರ್ವಾತ ಪ್ರದೇಶದಲ್ಲಿ ಅಥವಾ ಯಾವುದ್ರ ಸಪೋರ್ಟ್ ಇಲ್ಲದೆ ಉಷ್ಣ ಪ್ರಸರಣಗೊಳ್ಳಿತ್ತು ಅಂದ್ರೆ ಅದನ್ನು ನಾವು ಏನ್ ಕರಿತೀವಿ? ವಿಕಿರಣ ವಿಧಾನ ಅಂತ ಕರಿತೀವಿ. ಸೊ ಬೆಸ್ಟ್ ಎಕ್ಸಾಂಪಲ್ ವಿಕಿರಣ ವಿಧಾನಕ್ಕೆ ಅಂತ ಕೇಳಿದ್ರೆ ಸೂರ್ಯನಿಂದ ಬರುವ, ನೋಡಿ ಸೂರ್ಯನಿಂದ ಬರುವ ಸೊ ವಿಕಿರಣಗಳಿಂದ ಭೂಮಿಯ ಮೇಲಿನ ವಸ್ತುಗಳು ಬಿಸಿಯಾಗುವುದು ಅಂತ. ಸೂರ್ಯನಿಂದ ಬರುವ ವಿಕಿರಣಗಳಿಂದ ಸೊ ಭೂಮಿಯ ಮೇಲಿನ ವಸ್ತುಗಳು ಬಿಸಿಯಾಗುವುದು ಅಂತ ಹೇಳ್ತೀವಿ. ಸೊ ಇಲ್ಲಿಂದ ಯಾವ ರೀತಿ ವಿಕಿರಣಗಳು ಬರ್ತವೆ ಅಂತ ಕೇಳಿದ್ರೆ ಸೊ ಮೈಕ್ರೋವೇವ್ಸ್ ರೂಪದಲ್ಲಿ ಬರ್ತಿರ್ತವೆ, ಸೂಕ್ಷ್ಮ ಅಲೆಗಳ ರೂಪದಲ್ಲಿ ಬರ್ತಿರ್ತವೆ. ಯಾವ ಸೂರ್ಯನಿಂದ ಬರುವ ಯಾವ ಕಿರಣಗಳು ಭೂಮಿಯ ಮೇಲಿನ ವಸ್ತುವನ್ನು ಬಿಸಿ ಮಾಡುತ್ತವೆ ಅಥವಾ ವಾತಾವರಣವನ್ನು ಬಿಸಿ ಮಾಡುತ್ತವೆ ಅಂತ ಕ್ವಶನ್ ಕೇಳ್ತಾನೆ. ಅವಕೆಂಪು ಕಿರಣಗಳು, ಅವಕೆಂಪು ಕಿರಣಗಳು ಅಂತ ನೋಡ್ತೀವಿ ಸರ್. ಯಾವ ಕಿರಣಗಳು? ಅವಕೆಂಪು ಕಿರಣಗಳು ಅಥವಾ ಇನ್ಫ್ರಾರೆಡ್ ಅಂತ ನೋಡ್ತೀವಿ ಸರ್. ಇನ್ಫ್ರಾರೆಡ್ ಕಿರಣಗಳು ಅಥವಾ ಅವಕೆಂಪು ಕಿರಣಗಳು ಸೊ ಸೂರ್ಯನಿಂದ ಬರ್ತಕ್ಕಂಥ ಆ ಕಿರಣಗಳು ಭೂಮಿಯ ಮೇಲಿನ ವಸ್ತುವನ್ನು ಬಿಸಿ ಮಾಡುತ್ತವೆ ಅಥವಾ ವಾತಾವರಣವನ್ನು ಬಿಸಿ ಮಾಡುತ್ತವೆ. ಸೊ ಭೂಮಿಗೆ ಬರ್ತಕ್ಕಂಥ ಈ ಕಿರಣಗಳು ಶಾರ್ಟ್ ವೇವ್ಸ್ ಇರ್ತವೆ ಸರ್. ಬರ್ಬೇಕಾದ್ರೆ ಸೂಕ್ಷ್ಮ ಅಲೆಗಳ ರೂಪದಲ್ಲಿ, ಸಣ್ಣ ಕಿರಣಗಳ ರೂಪದಲ್ಲಿ ಭೂಮಿ ಬರ್ತವೆ. ನಾನು ಅವಾಗ ಹೇಳಿದೆ ಭೂಮಿಯಿಂದ ಸೊ ಹೊರಸೂಸುವ ಅಲೆಗಳು ಯಾವಾಗ ಇರ್ತವ? ಲಾಂಗ್ ವೇವ್ಸ್ ಇರ್ತವ ಅಂತ ಹೇಳಿದೆ. ದೀರ್ಘ ಅಲೆಗಳು ಅಥವಾ ಹೃಸ್ವ ಅಲೆಗಳು ಇರ್ತವೆ ಸರ್. ಸೊ ಈ ಹೃಸ್ವ ಅಲೆಗಳು ಏನ್ ಮಾಡ್ತಾವ? ಭೂಮಿಯಿಂದ ಹೊಳೆ ಹೋಗ್ಬೇಕಂದಾಗ ಸೊ ಏನಾಗ್ತವ? ಹೃಸ್ವ ಆಗ್ತಾವ ಸರ್. ಇವಾಗ ಒಂದು ಕ್ವಶನ್ ಕೇಳ್ತಾನೆ, ಹಸಿರು ಮನೆ ಪರಿಣಾಮ. ಅದನ್ನ ಲಾಸ್ಟ್ ಡಿಸ್ಕಷನ್ ಮಾಡ್ತೀನಿ. ಇನ್ನ ಹಸಿರು ಮನೆ ಗ್ರೀನ್ ಹೌಸ್ ಎಫೆಕ್ಟ್ ಅಂದ್ರೆ ಏನು, ಸೊ ಅದ್ ಹೇಗೆ ನಡೀತದೆ ಏನಿಲ್ಲ ಅಂತ ಡಿಸ್ಕಷನ್ ಮಾಡ್ತೀನಿ. ಜಸ್ಟ್ ಒಂದು ಇನ್ಫ್ರಾರೆಡ್ ಹೇಳಿದೀನಿ ಅಂತಂದ್ರೆ ಅದ್ರ ಬಗ್ಗೆ ಒಂದು ಕ್ಲೂ ಕೊಡ್ತೀನಿ ಅಷ್ಟೇ ನಿಮಗೆ, ಅದನ್ನ ಲಾಸ್ಟ್ ಡಿಸ್ಕಷನ್ ಮಾಡೋಣ ಅಂತ. ಸೊ ಇಲ್ಲಿ ಏನು ಕ್ಲೂ ಅಂತ ಕೇಳಿದ್ರೆ ಸೊ ಈ ವಾತಾವರಣದಲ್ಲಿ CO2 ಸೊ ಮಿಥೇನ್, ಓಜೋನ್, ಸಚ್ ಸೊ ಇತರೆ ಅನಿಲಗಳು ಅಂತ ನೋಡ್ತೀವಿ ಸರ್. ನೈಟ್ರಸ್ ಆಕ್ಸೈಡ್ ಸೊ ಇತರೆ ಅನಿಲಗಳು, ವಾಟರ್ ವೇಪರ್ ಸೊ ಇತರೆ ವಸ್ತುಗಳು ಏನಂತಂದ್ರೆ ಸೊ ಈ ಸೂಕ್ಷ್ಮ ಕಿರಣಗಳೇನಾವಲ್ರಿ ಸೊ ಸೂರ್ಯನಿಂದ ಬರ್ತಕ್ಕಂಥ ಇನ್ಫ್ರಾರೆಡ್ ಸೂಕ್ಷ್ಮ ಕಿರಣಗಳೇನು ಬರ್ತಿರ್ತಾವ ಶಾರ್ಟ್ ವೇವ್ಸ್, ಇವಕ್ಕೆಲ್ಲ ಇವು ಟ್ರಾನ್ಸ್ಪರೆಂಟ್ ಆಗಿರ್ತಾವ ಸರ್. ಟ್ರಾನ್ಸ್ಪರೆಂಟ್ ಅಂದ್ರೆ ತನ್ನ ಮೂಲಕ ಹೊರಹೋಗಲು ಬಿಡ್ತಾವ ಸರ್ ವಸ್ತುಗಳನ್ನ. ಹೋರಪ್ಪ ಹೋಗೋದು ಬಿಡ್ತಾವ. ಅವು ಏನ್ ಮಾಡ್ತಾವೆ? ಇವು ವಾತಾವರಣದಲ್ಲಿ ಇರ್ತಕ್ಕಂಥ ಇವುಗಳ ಮೂಲಕ ಹಾರು ಭೂಮಿ ಬರ್ತಾವ ಸರ್. ಆದ್ರೆ ಭೂಮಿಯಿಂದ ಹೊಳೆ ಹೋಗ್ಬೇಕಲ್ಲ ಸರ್ ಕಿರಣಗಳು, ಲಾಂಗ್ ವೇವ್ಸ್ ಆಗ್ತಾವ ಅಂತ ಹೇಳಿದೆ. ಆ ಲಾಂಗ್ ವೇವ್ಸ್ ಆಗಿ ಹೋಗೋ ಮುಂದೆ ಇವು ತಡೆ ಹಿಡಿತಾವ ಸರ್. ಇವುಗಳು ಅವಾಗ ಟ್ರಾನ್ಸ್ಪರೆಂಟ್ ಆಗಿ ವರ್ತನೆ ಮಾಡಲ್ಲ, ಅವುಗಳನ್ನ ಏನ್ ಮಾಡ್ತೀವಿ? ತಡೆ ಹಿಡಿತಾವ. ತಡೆ ಹಿಡಿದು ಸೊ ಹೊಳೆ ಹೋಗ್ಲಕ್ ಬಿಡಲ್ಲ. ಅವುಗಳನ್ನ ತಡೆ ಹಿಡಿದು ಅಂದ್ರೆ ಅವಾಗ ತಡೆ ಹಿಡಿದಾಗ ವಾತಾವರಣದಲ್ಲಿ ಆ ಉಷ್ಣ ಉಳ್ಕೊಂಡ್ಬಿಡುತ್ತೆ ಸರ್. ಈ ವಾತಾವರಣದಲ್ಲಿ ಆ ಉಷ್ಣ ಉಳ್ಕೋತು ಅಂದ್ರೆ ಅವಾಗ ತಾಪಮಾನ ಏನಾಗ್ತದ? ವಾತಾವರಣದ ತಾಪಮಾನ ಹೆಚ್ಚಾಗುತ್ತದೆ. ಸೊ ಈ ಹೆಚ್ಚಾಗುವ ಸ್ಥಿತಿಯಲ್ಲಿ ನಾವು ಏನಂತ ಕರಿತೀವಿ? ಹಸಿರು ಮನೆ ಪರಿಣಾಮ, ಗ್ರೀನ್ ಹೌಸ್ ಎಫೆಕ್ಟ್, ಗ್ಲೋಬಲ್ ವಾರ್ಮಿಂಗ್ ಈ ರೀತಿ ಕರಿತೀವಿ ಸರ್. ಸೊ ಅದು ಅಂದ್ರೆ ಏನು, ಹೇಗೆ ನಡೆಯುತ್ತೆ, ಸೊ ಅದು ಎದೆದರ ಮೇಲೆ ಪರಿಣಾಮ ಬೀರುತ್ತೆ, ಏನಾಗುತ್ತೆ, ಸೊ ಅದನ್ನ ಅದ್ರ ಮೇಲೆ ಏನೇನು ಅಪ್ಲೈಡ್ ಕ್ವಶನ್ಸ್ ಕೇಳಿದಾನೆ ಲಾಸ್ಟ್ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳಿದೆ. ಓಕೆ, ಸೊ ವಿಕಿರಣ ಅಂದಾಗ ಒಂದು ಕಾನ್ಸೆಪ್ಟ್ ನೋಡಿದೆವು, ಒಂದು ಎಕ್ಸಾಂಪಲ್ ನೋಡಿದೆವು. ಯಾವುದೋ ಸೂರ್ಯನಿಂದ ಬರುವ ಕಿರಣಗಳು ಇಂದ ಭೂಮಿಯ ಮೇಲಿನ ವಸ್ತುಗಳು ಬಿಸಿಯಾಗುವುದನ್ನ. ಸೊ ಎರಡನೇದಾಗಿ ಸೊ ಒಂದು ಬೆಂಕಿ ಹಚ್ಚಿರ್ತಾರೆ, ಬೆಂಕಿ ಕುಂಡಲದ ಮೂಲಕ PSI ಕ್ವಶನ್ ಕೇಳಿದಾನೆ ಇದು. ಸೊ ಅಗ್ನಿಕುಂಡಲದ ಮೂಲಕ, ಅಗ್ನಿಕುಂಡಲ ಇರ್ತದೆ ಅಥವಾ ಒಂದು ಕಡೆ ಬೆಂಕಿ ಹಚ್ಚಿರ್ತದೆ, ಅದ್ರ ಮೂಲಕ ನೀವು ಹೀಟ್ ಕಾಸ್ಕೊತಿರ್ತೀರಿ ನೋಡಿ ಸರ್. ಚಳಿಗಾಲ ಬಂತಂದ್ರೆ ಸೊ ಬೆಂಕಿ ಹಚ್ಚಿ ಕಾಸ್ಕೊತ್ ಕುಂದಿರ್ತಿರಲ್ಲ ಸರ್. ಸೊ ಏನಾದ್ರು ಕಾಸ್ಕೊತ್ ಕುಂದಿರ್ತೀರಿ, ಅಲ್ಲಿರುವ ಉಷ್ಣ ನಿಮಗೆ ಬಂದು ಬಡಿತಿರ್ತದ ಸರ್. ನೀವು ಈ ಭೂಮಿ ಮೇಲೆ ನಿಂತು ಕಾಸ್ಕೊಂಡ್ರು ಬಂದ್ ಬಡಿತದ, ಅದೇ ಚಂದ್ರನ ಮೇಲೆ ಹೋಗಿ ನಿಂತು ಕಾಸ್ಕೊಂಡ್ರೆ ವಾತಾವರಣನೇ ಇಲ್ಲ ಸರ್. ಅಂದ್ರೂ ನೀವು ಬೆಂಕಿ ಹಚ್ಚಿ ಕಾಸ್ಕೊಂಡ್ರ ನಿಮ್ಗೆ ಉಷ್ಣ ಬಂದು ಬಡಿತದ. ಹಾಗಾದ್ರೆ ಆ ಉಷ್ಣ ಬೆಂಕಿ ಹಚ್ಚಿದಾಗ ಕಾಯಿಸಿಕೊಳ್ಳುವಂತಹ ಉಷ್ಣ ಏನ್ ಬರ್ತದ, ಅದು ಯಾವ ರೀತಿ ಬರ್ತಿರ್ತದ ಅಂತ ಕೇಳ್ತಾನೆ. ವಿಕಿರಣ ರೂಪದಲ್ಲಿ ಬರ್ತಿರ್ತದ. ಅಥವಾ ಮನೆಯಲ್ಲಿ ಒಂದು ದೀಪ ಹಚ್ಚಿದಿರ, ದೀಪ ಹಚ್ಚಿದಿರ ಮನೆಯಲ್ಲಿ, ಜ್ಯೋತಿ ಬೆಳಗ್ತೀರಿ, ಆ ಜ್ಯೋತಿಯ ಸೊ ಉಷ್ಣ ಏನಂದ್ರೆ ಇಡೀ ರೂಮಿನ ತುಂಬೆಲ್ಲ ಹರಡಿಕೊಳ್ಳುತ್ತವೆ. ಅಥವಾ ಅಲ್ವಾ ಎಡಿಸನ್ ಬಲ್ಬ್
ಕ್ವಶನ್ ಕೇಳಿದಾನೆ PSI ಅಲ್ಲಿ ಅಲ್ವಾ ಎಡಿಸನ್ ಬಲ್ಬ್ ಅನ್ನ ಮನೆಗೆ ಹಾಕಿಟ್ರೆ ಸೊ ಏನಾಗ್ತದೆ ಅದರ ಮೂಲಕ ರೇಡಿಯೇಷನ್ ಕಿರಣಗಳು ಬರ್ತಿರ್ತಾವ. ಸ್ವಲ್ಪ ಅಲ್ವಾ ಎಡಿಸನ್ ಬಲ್ಬ್ ಹಾಕಿ ಹಿಂಗ್ ಕಣ್ಣು ನೋಡ್ರಿ ಸರ್, ಹಿಂಗ ಕಿರಣ 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 ಬಂದಂಗ ಆಗ್ತಾವ. ಸೊ ಆ ಕಿರಣಗಳ ರೂಪದಲ್ಲಿ ಆ ಅಲ್ವಾ ಎಡಿಸನ್ ಬಲ್ಬ್ ಹಾಕಿಟ್ರೆ ಇಡೀ ರೂಮ್ನೇ ಬೆಚ್ಚಗಾಗ್ತದೆ ಸರ್, ಹೀಟ್ ಆಗ್ತದ. ನೋಡಿ ನಿಮ್ಗೆ ಗೊತ್ತದೇನಿಲ್ಲ ಗೊತ್ತಿಲ್ಲ, ನಾವ ಮಾಡಿವಿ ಸರ. ಎಣ್ಣೆ ಕಾಸ್ಬೇಕಿತ್ತಂದ್ರ ಸೊ ಚಳಿಗಾಲದಾಗ ಹೆರ್ತಿರ್ತಾವ ಸರ್ ಎಣ್ಣೆ, ಅವಾಗ ಏನ್ ಮಾಡ್ತೀವಿ ಗೊತ್ತೇನ್ರಿ, ಅಲ್ವಾ ಎಡಿಸನ್ ಬಲ್ಬ್ ಬಾಜು ಹೋಗಿ ಹಿಂಗ್ ಹಿಡ್ಕೊಂಡು ನಿಂದಿರ್ತಿದ್ದೆವು. ಇದು ಬಲ್ಬ್ ಅಂದ್ರೆ ಹಿಂಗ್ ಹಿಡ್ಕೊಂಡು ನಿಂತೇವ ಅಂದ್ರ 1 ನಿಮಿಷದಾಗ ಎಣ್ಣೆ ಕಾಯ್ತಿತ್ತು ಸರ್. ತಲೆಗೆ ಹಚ್ಕೊಳಕ್ ಬರ್ತಿತ್ತು, ಅದು ಒಟ್ಟ ಬರ್ಲಾಕಿಲ್ಲ ಅಂದ್ರೆ ಸೊ 1 ನಿಮಿಷ ಹಿಂಗ್ ಹಿಡಿದ್ರಾಯ್ತು. ಸೊ ಆ ಹೀಟ್ ಏನಾಗ್ತಿತ್ತು, ಎಣ್ಣೆ ಸೊ ವಾರ್ಮ್ ಆಗ್ತಿತ್ತು ಸರ್. ವಾರ್ಮ್ ಆಗಿ ನಾವು ಹಾಕೊಳಕ್ ಬರ್ತಿತ್ತು, ಮತ್ತೆ ಹಿಂಗ ದರ್ಶನ ಮಾಡಿ ಅದನ್ನ ಏನ್ ಮಾಡ್ತಾವ ತಲೆಗೆ ಹಚ್ಕೊತಿದ್ದೆವು. ಸೊ ಅಂದ್ರೆ ಅಷ್ಟು ವಿಕಿರಣ ಮೂಲಕ ಅದು ಏನ್ ಮಾಡ್ತದ, ಇಡೀ ರೂಮ್ ಅನ್ನೇ ಬಿಸಿ ಆಗಿಡುತ್ತೆ ಅಂತ ನೋಡ್ತೀವಿ. ಸೊ ಅದು ಕೂಡ ಸೊ ಯಾವ್ದೋ ವಿಕಿರಣ ತತ್ವ ಅಂತ ನೋಡ್ತೀವಿ. ಇದೇ ಬೆಂಕಿ ಅಥವಾ ಅಗ್ನಿಕುಂಡಲ ಅಂತಂದಾಗ ಸೊ ಮತ್ತ ಎಸ್ಕಿಮೋ ಜನಾಂಗದ ಇಗ್ಲೋ ಮನೆಗಳು, ಸೊ ಟ್ರೈಬ್ಸ್ ಬಗ್ಗೆ ಕ್ವಶನ್ ಕೇಳ್ತಾನೆ. ಸೊ ಅದನ್ನು ಕೂಡ ಅಪ್ಲೈಡ್ ಅಲ್ಲಿ ಲಾಸ್ಟ್ ನೋಡ್ಕೊಳ್ಳೋಣ ಸರ್. ಇದೆಲ್ಲ ಅಪ್ಲೈಡ್ ಕ್ವಶನ್ಸ್ ಬರ್ತವೆ. ಆ ಅಪ್ಲೈಡ್ ಕ್ವಶನ್ಸ್ ಅನ್ನು ಯಾವ ರೀತಿ ಕೇಳಿದಾನೆ ಅವೆಲ್ಲ ಲಾಸ್ಟ್ ಇನ್ನೊಂದರಲ್ಲಿ ಆಫ್ಟರ್ ದ ಕ್ಲಾಸ್ ಅವುಗಳನ್ನ ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ. ಓಕೆ, ಸೊ 3 ಕಾನ್ಸೆಪ್ಟ್ ಅನ್ನು ನೋಡ್ಕೊಂಡೆವು. ಉಷ್ಣ ಪ್ರಸರಣ ಅಂದ್ರೆ ಸೊ ವಹನ, ಸಂವಹನ, ವಿಕಿರಣ. ಈಗ ನೆಕ್ಸ್ಟ್ ನಾವು ಕಾನ್ಸೆಪ್ಟ್ ಅನ್ನು ನೋಡೋಣ. ಉಷ್ಣ ಪರಿಣಾಮ ಹೇಗಿರುತ್ತೆ, ಉಷ್ಣ ಪರಿಣಾಮ ಎಂದರೇನು, ಸೊ ಅಥವಾ ಉಷ್ಣವನ್ನ ಹೆಚ್ಚು ಮಾಡ್ಕೋತ ಹೊಂಟ್ರ ಏನೇನ್ ಪರಿಣಾಮಗಳೆಲ್ಲ ಬೀರ್ತವೆ. ಸೊ ಒಂದನೇದಾಗಿ ನಾವು ನೋಡ್ತೀವಿ ಏನಾಗ್ತದ, ತಾಪದಲ್ಲಿ ಹೆಚ್ಚಳ. ತಾಪದಲ್ಲಿ ಹೆಚ್ಚಳ ಒಂದೇ ಕಾನ್ಸೆಪ್ಟ್ ಏನಾಗ್ತದ, ತಾಪದಲ್ಲಿ ಹೆಚ್ಚಳ. ಯಾವುದೇ ಒಂದು ವಸ್ತು ಅದು ಅಂತ ತಿಳ್ಕೊಳ್ಳಿ, ಯಾವುದೇ ಒಂದು ವಸ್ತು. ಸೊ ಅದಕ್ಕೆ ನೀವು ಹೀಟ್ ಕೊಟ್ಕೋತ ಹೊಂಟ್ರಿ ಅಂತ ತಿಳ್ಕೊಳ್ಳಿ. ಹೆಚ್ಚಿಗೆ ಹೆಂಗ್ ಹೀಟ್ ಕೊಟ್ಕೋತ ಹೋಗ್ತಿರಲ್ಲ, ಆ ಹೀಟ್ ಕೊಟ್ಕೋತ ಹೋದಂಗ್ ವಸ್ತು ಏನಾಗ್ತದ, ಸೊ ಏನಾಗ್ತದ ಅದರ ತಾಪದಲ್ಲಿ ಹೆಚ್ಚಳಗೊಳ್ಳುತ್ತಾ ಹೋಗುತ್ತದೆ. ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಸೊ ಸಿಲ್ಲಿ ಕಾನ್ಸೆಪ್ಟ್ ಕೂಡ ಅಂತ ನೋಡ್ತೀವಿ. ಇದ್ರ ಮೇಲೆ ಏನು ಕ್ವಶನ್ ಕೇಳಲ್ಲ, ಅಪ್ಲೈಡ್ ಮಾಡಿ. ಸೊ ನೋಡೋಣ ಯಾವ ರೀತಿ ಅಪ್ಲೈಡ್ ಕೇಳ್ತಾನೆ ಆಮೇಲೆ. ಇನ್ನ ಎರಡನೇ ಕಾನ್ಸೆಪ್ಟ್ ನೋಡ್ತೀವಿ. ಸೊ ಒಂದೇದು ತಾಪದಲ್ಲಿ ಹೆಚ್ಚಳ ಆಯ್ತು. ಸೊ ಎರಡನೇದು ನಾವು ನೋಡ್ತೀವಿ ಯಾವುದು ಅಂತ ಕೇಳಿದ್ರೆ ಸೊ ವ್ಯಾಕೋಚನೆ ಅಂತ ನೋಡ್ತೀವಿ ಸರ್. ವ್ಯಾಕೋಚನೆ ಏನಾಗ್ತದೆ ಅಂತ ಕೇಳಿದ್ರೆ ಸೊ ನಾವು ಹ್ಯಾಂಗ್ ಹೀಟ್ ಕೊಟ್ಕೋತ ಹೋಗ್ತೀವಲ್ಲ ಸರ್, ಅದು ವ್ಯಾಕೋಚನೆಗೊಳ್ಳುತ್ತಾ ಹೋಗುತ್ತದೆ. ಸೊ ನಾವು ಹೆಂಗ್ ಹೀಟ್ ಕೊಡ್ತೀವಿ ಅದು ವ್ಯಾಕೋಚನೆಗೊಳ್ಳುತ್ತಾ ಹೋಗುತ್ತದೆ. ಸೊ ಯಾವ ರೀತಿ ವ್ಯಾಕೋಚನೆಗೊಳ್ಳುತ್ತೆ ವಸ್ತುಗಳು ಅಂತ ಕೇಳಿದ್ರೆ ಅವು 3 ರೀತಿಯಲ್ಲಿ ವ್ಯಾಕೋಚನೆಯನ್ನು ಗೊಳ್ಳುತ್ತವೆ. ಸೊ ಒಂದನೇದಾಗಿ ರೇಖೀಯ ವ್ಯಾಕೋಚನೆ, ಎರಡನೇದಾಗಿ ಸೊ ವಿಸ್ತೀರ್ಣ ವ್ಯಾಕೋಚನೆ, ಸೊ ಮೂರನೇದಾಗಿ ಸೊ ಗಾತ್ರ ವ್ಯಾಕೋಚನೆ. ಅಪ್ಲೈಡ್ ಅಲ್ಲಿ ಕ್ವಶನ್ ಕೇಳ್ತಾ ಹೋಗ್ತಿರ್ತಾನೆ. ಸೊ ವಿಸ್ತೀರ್ಣ ವ್ಯಾಕೋಚನೆ ಅಂದ್ರೆ ಏನು, ಗಾತ್ರ ವ್ಯಾಕೋಚನೆ ಅಂದ್ರೆ ಏನು, ರೇಖೀಯ ವ್ಯಾಕೋಚನೆ ಅಂದ್ರೆ ಏನು. ಹೈಯೆಸ್ಟ್ ಕ್ವಶನ್ ಕೇಳಿದ್ದು ನಿಮ್ PSI ತನಕ ಅಂತ ಕೇಳಿದ್ರೆ ರೇಖೀಯ ವ್ಯಾಕೋಚನೆ ಮೇಲೆ ಹೈಯೆಸ್ಟ್ ಕೇಳಲ್ಲ. UPSC ಹೋದ್ರೆ ಒಂದು 4-5 ಕ್ವಶನ್ ಗಾತ್ರ ವ್ಯಾಕೋಚನೆ ಮೇಲೆ ಕ್ವಶನ್ ಕೇಳಿದ್ದಾರೆ. ಸೊ ಏನಿಲ್ಲ ಸರ್, ವ್ಯಾಕೋಚನೆ ಅಂದ್ರೆ ಸೊ ಹಿಗ್ಗೋದು ಅಂತ ಕರಿತೀವಿ. ಏನ್ ಕರಿತೀವಿ, ಹಿಗ್ಗೋದು. ಸೊ ಹಿಗ್ಗುವಿಕೆ. ಸೊ ಯಾವ ರೀತಿ ಹಿಗ್ಗುವಿಕೆ ನಡೀತಂದ್ರ ರೇಖೀಯ ವ್ಯಾಕೋಚನೆ ಅಂತ ನೋಡ್ತೀವಿ. ಹಿಗ್ಗುವಿಕೆ ಕೇವಲ ಒಂದೇ ದಿಕ್ಕಿನಲ್ಲಿ ಇತ್ತಂದ್ರ ಅದನ್ನ ರೇಖೀಯ ವ್ಯಾಕೋಚನೆ ಅಂತ ಕರಿತೀವಿ. ಉದ್ದದಲ್ಲಿ ಮಾತ್ರ ಹೆಚ್ಚಳ ಗೊತ್ತಿತ್ತು ಅಂದ್ರೆ ಅದನ್ನ ರೇಖೀಯ ವ್ಯಾಕೋಚನೆ ಅಂತ ಕರಿತೀವಿ ಸರ್. ಇದೊಂದು ಕಬ್ಬಿಣದ ಸಲಾಕೆ ಅಂತ ತಿಳ್ಕೊರಿ, ಕಬ್ಬಿಣದ ಸಲಾಕೆ. ಇದಕ್ಕೆ ಬೆಂಕಿ ಹೆಚ್ಚಿನ ಅಂತ ತಿಳ್ಕೊರಿ, ಉಷ್ಣ ಕೊಟ್ಟಿನಿ ಅಂತ ತಿಳ್ಕೊರಿ. ಇದು ಏನಾಗ್ತದೆ ಸರ್, ಉದ್ದ ಹೆಚ್ಚಾಕೋತ ಹೋಗ್ತದೆ. ಇದು ಕಬ್ಬಿಣದ ಸಲಾಕೆ ಅಲ್ಲ, ಇದು ಉದ್ದ ಹೆಚ್ಚಾಕೋತ ಹೋಗ್ತದ. ಈ ಉದ್ದ ಹೆಚ್ಚಾಗುವುದನ್ನೇ ನಾವು ರೇಖೀಯ ವ್ಯಾಕೋಚನೆ ಅಂತ ಕರೀತೀವಿ ಸರ್. ಉದ್ದದಲ್ಲಿ ಮಾತ್ರ ಹೆಚ್ಚಳಗೊಳ್ಳುವುದನ್ನ ರೇಖೀಯ ವ್ಯಾಕೋಚನೆ. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ರೇಖೀಯ ವ್ಯಾಕೋಚನೆ ಕೊಟ್ಟಾನ ಸರ್, ಯಾವುದು ಅಂತ ಕೇಳಿದ್ರೆ ಸೊ ತಂತಿಗಳು, ವಿದ್ಯುತ್ ಕಂಬದ ತಂತಿಗಳು ಅಂತ ನೋಡ್ತೀವಿ. ಬೇಸಿಗೆ ದಿನದಲ್ಲಿ ಜ್ಯೋತಿ ಬಿದ್ದಿರುತ್ತವೆ. ಈ ಬೇಸಿಗೆ ದಿನ ಎಲ್ಲ ಸಮಸ್ಯೆ. ಇವಾಗ ನೋಡ್ರಿ ತಂತಿ ಎಲ್ಲ ಏನಾಗಿರ್ತವ, ಜ್ಯೋತಿ ಬಿದ್ದಿರ್ತಾವ ಸರ್. ಸೊ ಬೇಸಿಗೆ ದಿನದಲ್ಲಿ ತಂತಿಗಳೆಲ್ಲ ಜ್ಯೋತಿ ಬೀಳುತ್ತವೆ, ಕಾರಣ ಏನು ಅಂತ ಕೇಳ್ತಾನೆ. ಸೊ ಕಾರಣ ಅಂತ ಕೇಳಿದ್ರೆ ಅದು ರೇಖೀಯ ವ್ಯಾಕೋಚನೆ. ಒಂದೇ ದಿಕ್ಕಿನಲ್ಲಿ ವ್ಯಾಕೋಚನೆ ನಡೀತಿರ್ತದ, ಉದ್ದ ಮಾತ್ರ ಹೆಚ್ಚಾಗ್ತಿರ್ತದೆ ಸರ್, ಉದ್ದ ಮಾತ್ರ ಹೆಚ್ಚಾಗುತ್ತೆ, ಅದನ್ನ ರೇಖೀಯ ವ್ಯಾಕೋಚನೆ ಅಂತ ಕರೀತೀವಿ. ಇದು ಬಿಟ್ರೆ ಮತ್ತೇನ್ ಕೇಳ್ತಾನೆ ಕ್ವಶನ್ ಅಂತ ಕೇಳಿದ್ರೆ ಸೊ ಇದೊಂದು ಇದು ಮರದ ಚಕ್ಕಡಿಯ ಗಾಲಿಗೆ ನೋಡ್ರಿ, ಮರದಿಂದ ಮಾಡಿದ ಚಕ್ಕಡಿಯ ಗಾಲಿಗೆ ಸೊ ಲೋಹದ ಏನಂದ್ರೆ ಈ ಒಂದು ಸುತ್ತಳ ಅದಕ್ಕೇನು ಲೋಹದ ಹಳಿ ಜೋಡಣೆ ಅಂತ ಕರಿತೀವಿ ಸರ್. ಲೋಹದ ಹಳಿ ಜೋಡಣೆಯನ್ನು ಮಾಡ್ತಿರ್ತೀವಿ ನೋಡ್ರಿ.
ಸೊ ಹಳಿ ಹಾಕೊಂಡ್ಬರೋದು ಅಂತ ಕರಿತೀವಿ ನೋಡ್ರಿ ಅದಕ್ಕೆ. ಸೊ ರಿಬಿಟ್ ಜೋಡಣೆ ಅಂತ ಕರಿತೀವಿ. ಆ ರಿಬಿಟ್ ಏನಿರ್ತದಲ್ಲ ಉದ್ದ ತಂತಿ ಇದ್ದಂಗೆ ಇರ್ತದ. ಸೊ ಅದನ್ನ ರೌಂಡ್ ಶೇಪ್ ಮಾಡಿರ್ತೀವಿ, ಬೆಂಕಿ ಹಚ್ಚಿ ಕಾಯಿಸಿದ್ರೆ ಹಿಗ್ತದ. ಸೊ ಆ ಹಿಗ್ಗಿದ್ದನ್ನ ಏನ್ ಮಾಡ್ತೀವಿ ಅದಕ್ಕೆ ಜೋಡಿಸಿ ತಂಪ್ ಮಾಡಿಬಿಟ್ಟು ಅಂದ್ರೆ ಒತ್ತೆಗೆ ಹಾಕೊಂಡ್ಬಿಡ್ತಾವ ಸರ್ ಆ ಕಟ್ಟಿಗೆ ಒಂದು ಇದಕ್ಕೆ ಗುಡ್ಡಿಗೆ. ಸೊ ಅವಾಗ ಅದನ್ನ ನಾವೇನ್ ಮಾಡ್ತೀವಿ ಓಡಿಸ್ಲಕ್ಕ ಇದು ಮಾಡ್ಲಕ್ಕ ಯೂಸ್ ಮಾಡ್ತೀವಿ ಸರ್. ಗಾಲಿ ಚಕಡಿ ಗಾಲಿ ಅನ್ನ ಮಾಡಿ ನಾವು ಅದನ್ನ ಬಳಕೆ ಮಾಡ್ಕೊತೀವಿ. ಅದಲ್ಲದೆ ದೊಡ್ಡ ದೊಡ್ಡ ಬಾಯ್ಲರ್ ಅಥವಾ ಟ್ಯಾಂಕರ್ಗಳು ಇರ್ತಾವ ನೋಡ್ರಿ, ಆ ಟ್ಯಾಂಕರ್ಗಳಿಗೆ ರಿಬಿಟ್ ಜೋಡಣೆ ಮಾಡ್ತಿರ್ತಾವ ನೋಡ್ರಿ. ಆ ರಿಬಿಟ್ ಜೋಡಣೆ ಮಾಡೋದು ಕೂಡ ಯಾವುದು ಅಂತ ಕೇಳಿದ್ರೆ ಸೊ ರೇಖೀಯ ವ್ಯಾಕೋಚನೆ ಅಂತ ಕರೀತೀವಿ. ಇವೆಲ್ಲ ನಿಮ್ PSI ಮಟ್ಟ ಕೇಳಿದ ಕ್ವಶನ್. ಇನ್ನ KS ನಲ್ಲಿ 2 ಕ್ವಶನ್ ಕೇಳಿದಾರೆ, ಸುಮ್ಮನೆ ಅಪ್ಲೈಡ್ ಕ್ವಶನ್ಸ್ ಇಲ್ಲಿ ನೋಡ್ಕೊ ತಗೋಣ. ಏನ್ ಕೇಳ್ತಾನೆ ಅಂತ ಕೇಳಿದ್ರೆ ಗೀಸರ್ ಪೈಪ್ಗಳು, ಸಾಮಾನ್ಯವಾಗಿ ಗೀಸರ್ ಪೈಪ್ಗಳು ಸುರುಳೆ ಸುರುಳೆ ಆಕಾರದಲ್ಲಿರುತ್ತವೆ, ಕಾರಣ ಏನು ಅಂತ ಕೇಳ್ತಾನೆ ಸರ್. ಹಾ ಸರ್, ಸಾಮಾನ್ಯವಾಗಿ ಸೊ ಗೀಸರ್ ಪೈಪ್ಗಳು ಅಂತ ಕೇಳಿದ್ರೆ ಮನೆ ಗೀಸರ್ ಅಂತ ಇರ್ತದೆ ನೋಡ್ರಿ, ನೀರ್ ಕಾಸೋದು ಕರೆಂಟ್ ಮೇಲೆ. ಸೊ ಆ ನೀರ್ ಕಾಯಿಸುವಂತ ಯಂತ್ರದಿಂದ ನೀರು ಏನು ಹೊರಬರ್ಬೇಕಲ್ಲ ಅದು ಪೈಪ್ ಹೆಂಗಿರ್ತದೆ ಈ ರೀತಿ ಇರ್ತದೆ ಸರ್, ಹಿಂಗಿರ್ತದೆ ಸರ್. ಸೊ ಪೈಪ್ ಈ ರೀತಿ ಇರುತ್ತೆ, ಸೊ ಈ ರೀತಿ ಇರ್ತದೆ ಸರ್. ಯಾಕೆ ಈ ರೀತಿ ಇರ್ತದ ಅಂತ ಕ್ವಶನ್ ಕೇಳ್ತಾರೆ. ಸುರುಳೆ ಸುರುಳೆ ಆಕಾರ ಹಿಂಗಾರ ಇರ್ಬೇಕು ಒಂದು, ಇಲ್ಲ ಈ ಸೇಪ್ ಇರ್ತದೆ ಸರ್, ಈ ರೀತಿ ಇರ್ತದ, ಈ ರೀತಿ ಇರ್ತದೆ ಸರ್ ಪೈಪ್. ಸೊ ಯಾಕೆ ಈ ರೀತಿ ಇರ್ತಾವ ಅಂತ ಕೇಳ್ತಾನೆ. ಸೊ ಈ ರೀತಿ ಯಾಕೆ ಇರ್ತವೆ ಅಂತ ಕೇಳಿದ್ರೆ ಸೊ ರೇಖೀಯ ವ್ಯಾಕೋಚನೆಯಿಂದ ಆಗಬಹುದಾದ ಅನಾಹುತವನ್ನು ತಪ್ಪಿಸಲು. ಸೊ ನೆಟ್ ಪೈಪ್ ಇಟ್ರೆ ಪೈಪ್ ಹೀಟ್ ಏನಾಗ್ಬಿಡುತ್ತೆ ಸರ್, ಅದು ಬೆಂಡ್ ಆಗಿ ಸೊ ಮುರ್ಕೊಂಡು ಬಿದ್ದ್ಬಿಡ್ತು. ಹಂಗಾಗಿ ಈ ರೀತಿ ಇತ್ತು ಅಂದ್ರೆ ಆ ಹೀಟ್ ನಿಂದ ಏನಾಗ್ತದೆ ವ್ಯಾಕೋಚನೆ ತಳಭಾಗದಲ್ಲಿ ಆಗ್ತದೆ. ಈ ತಳಭಾಗದಲ್ಲಿ ಮಾತ್ರ ವ್ಯಾಕೋಚನೆಗೊಳ್ಳೋದ್ರಿಂದ ಪೈಪಿನ ಮೇಲೆ ಭಾರ ಅಥವಾ ಒತ್ತಡ ಬಿದ್ದಲ್ಲಿ ವ್ಯಾಕೋಚನೆಗೊಳ್ಳೋದಿಲ್ಲ. ಹಾಗಾಗಿ ಏನಾಗ್ತದೆ ಪೈಪು ಯಾವತ್ತೂ ಕಟ್ಟಾಗಲ್ಲ ಅಥವಾ ಮುರಿಯಲ್ಲ ಅಂತ ಹೇಳ್ತೀವಿ ಸರ್. ಇದೊಂದು ಅಪ್ಲೈಡ್ ಗೊತ್ತಿದ್ರೆ ಸಾಕು, ಏನು ಗೊತ್ತಿರಲಿಲ್ಲ ಅಂದ್ರೂ ರೇಖೀಯ ವ್ಯಾಕೋಚನೆ ಆಪ್ಷನ್ ಆಗಿರ್ತ ಕಣ್ಮುಚ್ಚ ಅರ್ಥ ಆಯ್ತಾ ನನಗೆ. ಪೈಪ್ ಉದ್ದಾತದ ಯಾಕ ಅಥವಾ ಸೊ ಇನ್ನೊಂದು ಕ್ವಶನ್ ಕೇಳ್ತಾನೆ ಸರ್, ಯಾವ್ದು ಅಂತ ಕೇಳಿದ್ರೆ ಹೊಗಿಗಿಂಡೆಗಳು ನೋಡ್ರಿ, ನೀವು ಗೊತ್ತಿಲ್ಲ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಸೊ ಈ ಒಂದು ಅಥವಾ ಹೋಟೆಲ್ಗಳಲ್ಲಿ ಹೊಗಿಗಿಂಡೆ ಅಂತ ಮಾಡ್ತಿರ ಸರ್. ಇವಾಗೆಲ್ಲ LPG ಗ್ಯಾಸ್ ಹಚ್ಚಿ ಉರಿತಾರ, ಅವಾಗ ಏನಿದ್ವು ಕಟ್ಟಿಗೆ ಹಚ್ಚಿ ಬೆಂಕಿ ಹಚ್ಚಿ ಉರಿದು ಸೊ ಎಲ್ಲ ಅಡಿಗೆ ಮಾಡ್ತಿದ್ರು ಸರ್. ಅವಾಗ ಹೊಗಿಗಿಂಡೆಗಳು ಬರ್ತಿದ್ವು. ಆ ಹೊಗಿಗಿಂಡೆಗಳು ಯಾವತ್ತು ನೆಟ್ ಇರ್ತಿರ್ಲಿಲ್ಲ ಸರ್. ನಿಮ್ಮ ಮನೆಯೊಳಗೆಲ್ಲ ನೆಟ್ ಇಟ್ಟಿರ್ತಿರ್ ಪೈಪ್ಗಳು. ಆದ್ರ ಸೊ ಇವು ದೊಡ್ಡ ದೊಡ್ಡ ಹೊಗಿಗಿಂಡೆಗಳು ಏನಂತಂದ್ರೆ ಯಾವತ್ತು ಹೆಂಗಿರ್ತಾವ ಅಂತ ಕೇಳಿದ್ರೆ ಸೊ ಈ ರೀತಿ ಸುರುಳೆ ಸುರುಳೆ ಆಕಾರದಾಗಿರ್ತಾವ ಸರ್. ಹೆಂಗಂದ್ರೆ ಹಿಂಗಿರ್ತಾವ ಸರ್, ಸುರುಳೆ ಆಕಾರದಾಗಿರ್ತಾವ. ಹೌದಾ, ಈ ರೀತಿ ಇರ್ತಾವ, ಈ ರೀತಿ ಇರ್ತಾವ ಸರ್ ಹೊಗಿಗಿಂಡೆ. ಯಾಕೆ ಹಿಂಗಿರ್ತಾವ ಅಂತ ಕೇಳ್ತಾನ. ಸುರುಳೆ ಆಕಾರ ಯಾಕೆ ಇರ್ತಾವ ಅಂತ ಕೇಳ್ತಾನ. ಸೊ ಸುರುಳೆ ಆಕಾರ ಇಲ್ಲಿ ನೆಟ್ಟಿಗಿತ್ತಂದ್ರ ಆ ಹೊಗಿಗಿಂಡೆ ಹೀಟ್ ಬಡ್ದು ಅದು ಬೆಂಡ್ ಆಗಿ ಮುರ್ಕೊಂಡು ಬೀಳೋ ಸಾಧ್ಯತೆ ಹೆಚ್ಚಿರ್ತಾವ ಸರ್. ಅದು ಈ ರೀತಿ ಇತ್ತಂದ್ರೆ ಸೊ ವ್ಯಾಕೋಚನೆ, ರೇಖೀಯ ವ್ಯಾಕೋಚನೆಯನ್ನು ತಡೆದು ಅದೇನ್ ಮಾಡ್ತದ ಸೊ ಯಾವತ್ತೂ ಅದು ಮುರಿದುಕೊಂಡು ಬೀಳಲ್ಲ ಅಂತ ನೋಡ್ತೀವಿ ಸರ್. ಇಲ್ಲಿ ವ್ಯಾಕೋಚನೆ ಆದ್ರೆ ಎಲ್ಲಿ ಆಗ್ತದಂದ್ರೆ ಈ ತಳಭಾಗದಾಗ ಆಗ್ತಿರ್ತದೆ ಸರ್, ಇದ್ರ ಮ್ಯಾಲ ಭಾರ ಇರಲ್ಲ. ಹಾಗಾಗಿ ವ್ಯಾಕೋಚನೆ ಆದ ಭಾಗದಲ್ಲಿ ಭಾರ ಇಲ್ಲದೆ ಇರೋದಕ್ಕ ಸೊ ಅದು ಯಾವತ್ತೂ ಬೆಂಡ್ ಆಗಿ ಕೆಳ ಬೀಳ್ತಿರ್ಲಿಲ್ಲ ಅಂತ ನೋಡ್ತೀವಿ ಸರ್. ಹೀಗಾಗಿ ಸೊ ವೃತ್ತಿಯ ಪಥದಲ್ಲಿ ಇರ್ತಕ್ಕಂಥ ಅಥವಾ ಸುರುಳೆ ಆಕಾರದ ಪೈಪ್ಗಳನ್ನ ಜೋಡಿಸ್ತಾನ. ಹಿಂಗ ಅಪ್ಲೈಡ್ ಅಲ್ಲಿ ನೀವು ಯಾವುದೇ ಒಂದು ಕ್ವಶನ್ ಆನ್ಸರ್ ಮಾಡ್ಬೇಕಾದಾಗ ಸೊ ರೇಖೀಯ ವ್ಯಾಕೋಚನೆ ಇತ್ತು ಅಂದ್ರೆ ಕಣ್ಮುಚ್ಚಿ ನೀವು ಹಾಕೊಂಡು ಬರ್ಬೇಕು ಸರ್. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ವಿಸ್ತೀರ್ಣ ವ್ಯಾಕೋಚನೆ ಅಂತ ನೋಡ್ತೀವಿ ಸರ್. ವಿಸ್ತೀರ್ಣ ವ್ಯಾಕೋಚನೆ ಅಂತಂದ್ರೆ ಉದ್ದ ಅಗಲಗಳು ಎರಡು ದಿಕ್ಕಿನಲ್ಲಿ ಏನಾಗ್ತಿರ್ತದೆ ಸರ್, ಇದು ವ್ಯಾಕೋಚನೆ ಗೊತ್ತಿರ್ತದೆ. ಸೊ ಯೂಶಲಿ ವಿಸ್ತೀರ್ಣ ವ್ಯಾಕೋಚನೆ ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಸೊ ಏನು ಅಂತ ಕೇಳಿದ್ರೆ ಸೊ ವಿಸ್ತೀರ್ಣ ವ್ಯಾಕೋಚನೆ ಉದ್ದ ಮತ್ತು ಅಗಲ ಎರಡರಲ್ಲೂ ವ್ಯಾಕೋಚನೆ ಪ್ರಕ್ರಿಯೆ ನಡೀತಿರ್ತದೆ ಸರ್. ಉದಾಹರಣೆಗೆ ಸೊ ಇದೊಂದು ಲೋಹದ ಪಟ್ಟಿ ಅದ ತಿಳ್ಕೊಳ್ಳಿ. ಲೋಹದ ತಂತಿ ಇದೊಂದು ಪಟ್ಟಿ ಇದೆ, ಲೋಹದ ಇಷ್ಟಾಗ ಒಂದು ತಗಡ ಇದೆ. ಇದನ್ನ ಕಾಯಿಸಿದಾಗ ಇದರ ಉದ್ದನೂ ಹೆಚ್ಚಾಗ್ತದ, ಅಗಲನೂ ಹೆಚ್ಚಾಗ್ತದೆ ಸರ್. ಏನ್ ಹೆಚ್ಚಾಗ್ತದ, ಉದ್ದ ಹೆಚ್ಚಾಗ್ತದ, ಅಗಲ ಹೆಚ್ಚಾಗ್ತದ, ಎರಡು ದಿಕ್ಕಿನಲ್ಲಿ ಇದು ಹೆಚ್ಚಳವಾಗ್ತದೆ. ಸೊ ಇದನ್ನೇ ನಾವು ವಿಸ್ತೀರ್ಣ ವ್ಯಾಕೋಚನೆ ಅಂತ ಕರೀತೀವಿ. ಇಡೀ ಟೋಟಲ್ ಸೊ ಎಲ್ಲಾ ದಿಕ್ಕಿನ ಕಡೆನೂ ಸೊ ಉದ್ದ ಮತ್ತು ಅಗಲಗಳಲ್ಲಿ ಏನಾಗ್ತದೆ, ಇದು ಹೆಚ್ಚಳಗೊಳ್ಳುತ್ತೆ. ಉದ್ದ ಮತ್ತು ಅಗಲ ಎರಡರಲ್ಲಿ ಹೆಚ್ಚಳಗೊಂತಂದ್ರೆ ಅದನ್ನು ವಿಸ್ತೀರ್ಣ ವ್ಯಾಕೋಚನೆ ಅಂತ ಕರಿತೀವಿ. ಉದಾಹರಣೆಗೆ ನಿಮ್ಮ ಮನ್ಯಾಗ ಉಂಡಿ ಡಬ್ಬಿ ಇರ್ತಾವ ನೋಡ್ರಿ, ಉಂಡಿ ಡಬ್ಬಿ ನೋಡಿಲ್ಲ. ಸೊ ಡಬ್ಬಿ ಮ್ಯಾಗ ಡೆಕ್ಕನ್ ಇರ್ತಾವ ನೋಡ್ರಿ. ಡೆಕ್ಕನ್ ತೆಗೆಯಲಾಯ್ತು ಅಂದ್ರೆ ನಾವೇನ್ ಮಾಡ್ತೀವಿ ಸರ್, ಆ ಡಕ್ಕನನ್ನ ಸ್ವಲ್ಪ ತಗೊಂಡೋಗಿ ಬಿಸಿಯಾಗಿದ್ದಂತ ವಸ್ತುವಿಗೆ ಹಿಡಿತೀವಿ ಸರ್. ಉಷ್ಣ ಇತ್ತು ಮನೆಯಾಗ ಎಲ್ಲ ಬೆಂಕಿ ಇತ್ತು ಅದಕ್ಕೆ ಹಿಡಿತೀವಿ. ಹಿಡಿದ್ರೆ ಅದು ವ್ಯಾಕೋಚನೆಗೊಳ್ತದ. ಅವಾಗ ಹಿಂಗ ಮೇಲೆ ಡೆಕ್ಕನ್ ತೆಗೀರಿ, ಈಸಿ ಆಯ್ತು. ಮಾಡಿಲ್ಲ ಪ್ರಯೋಗ ಒಮ್ಮೆನು.
ನಾವಾರ ಮಾಡಿವಿ ಸರ್. ಉಂಡಿ ಡಬ್ಬಿಗಳು ತೆಗೆಲಾಯ್ತು ಅಂದ್ರೆ ಸೊ ಅವಾಗ ಹೋಗಿ ಅದನ್ನು ಬಿಸಿ ಮಾಡ್ತಿದ್ದೇವೆ, ಮ್ಯಾಲಿನ ಲೆಕ್ಕನ ಅದನ್ನು ತೆಗೆದು ಬಿಡ್ತಿದ್ದೇವೆ ಸರ್. ಇದನ್ನ ಸೊ ವಿಸ್ತೀರ್ಣ ವ್ಯಾಕೋಚನೆ ಅಂತ ಕರೀತೀವಿ. ಇನ್ನೊಂದು ನಿಮ್ಗೆ ವಿಸ್ತೀರ್ಣ ವ್ಯಾಕೋಚನೆ ಮೇಲೆ KS ಅಪ್ಲೈಡ್ ಕ್ವಶನ್ ಆಗಿದೆ. ಏನ್ ಕೇಳ್ತಾನಂದ್ರೆ ಇದೊಂದು ಇದು ತಿಳ್ಕೊರಿ, ಯಾವುದು ಉಷ್ಣತಾ ಮಾಪಕ. ಈ ಉಷ್ಣತಾ ಮಾಪಕ ಗಾಜಿನ ಬುರುಡೆ, ಈ ಗಾಜಿನ ಇರೋಲ್ಲ ಅದರೊಳಗೆ ಪಾದರಸ ಹಾಕಿವಿ, ಇದ್ರ ಮ್ಯಾಲ ಒಂದು ಲೋಹದ ಸೊ ಬುರುಡೆ ಜೋಡಣೆ ಮಾಡ್ತಿರ್ತೀವಿ ಸರ್, ತಲೆ ಬುರುಡೆ. ಆ ಲೋಹದ ಬುರುಡೆ ಜೋಡಣೆ ಮಾಡಬೇಕಾದಾಗ ಆ ವಿಸ್ತೀರ್ಣ ಇದಕ್ಕಿಂತ ಕಡಿಮೆ ಇರ್ತಕ್ಕಂಥದ್ದು ಮ್ಯಾಲೆ ಒಂದು ಡೆಕ್ಕನ್ ರೆಡಿ ಮಾಡ್ತೀವಿ ಸರ್, ಅದನ್ನು ಸಣ್ಣ ಡೆಕ್ಕನ್. ಸೊ ಆ ಡೆಕ್ಕನ್ ರೆಡಿ ಮಾಡ್ತೀವಿ. ಸೊ ಅದನ್ನ ಒಯ್ದು ಬಿಸಿ ಮಾಡ್ತೀವಿ. ಬಿಸಿ ಮಾಡಿದಾಗ ಅದು ವ್ಯಾಕೋಚನೆಗೊಳ್ತದ. ಆ ವ್ಯಾಕೋಚನೆಗೊಂಡದನ್ನ ತಂದು ಈ ಒಂದು ಗಾಜಿನ ಇದಕ್ಕೆ ಜೋಡಿಸ್ತೀನಿ ಸರ್, ಬುರುಡೆಯಾಗಿ ಜೋಡಿಸ್ತೀನಿ. ಜೋಡಿಸಿ ಅದನ್ನ ತಂಪು ಮಾಡಿದ್ರಾಯ್ತು, ಇದು ಒತ್ತು ಹಿಡಿದು ಬಿಡುತ್ತೆ ಸರ್ ಗಾಜಿನ ಪಟ್ಟಿನ. ಯಾವತ್ತು ಹಿಂಗ ಮಾಡಿದ್ರೆ ಅದು ಬುರುಡೆ ಬಿಚ್ಚಲೆ ಸರ್. ಹಾಗಾಗಿ ಕ್ವಶನ್ ಕೇಳ್ತಾನೆ, ಸೊ ಈ ಒಂದು ಉಷ್ಣತಾ ಮಾಪಕದ ಲೋಹದ ಬುರುಡೆ ಜೋಡಣೆ ಅಂತ ಕೇಳ್ತಾನೆ. ಇದು ವಿಸ್ತೀರ್ಣ ವ್ಯಾಕೋಚನೆಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ನೋಡ್ತೀವಿ ಸರ್. ಯಾವ ವ್ಯಾಕೋಚನೆಗೆ? ವಿಸ್ತೀರ್ಣ ವ್ಯಾಕೋಚನೆ. ಸೊ ವಿಸ್ತೀರ್ಣ ವ್ಯಾಕೋಚನೆ ತಟ್ ಅಂತಲೇ ಬರಲಿ ಏನ್ರಿ, ಎರಡೂ ದಿಕ್ಕಿನಲ್ಲಿ. ಸೊ ನೋಡಿ ಇಲ್ಲಿ ರೈಲ್ವೆ ಹಳಿಗಳು ನೋಡಿ, ಈ ರೇಖೀಯ ವ್ಯಾಕೋಚನೆ ಕ್ವಶನ್ ಕೇಳೋಣ. ರೈಲ್ವೆ ಹಳಿಗಳ ಜೋಡಣೆಯಲ್ಲಿ ಎರಡು ಹಳಿಗಳ ಜೋಡಣೆಯ ಮಧ್ಯೆ ಒಂದಿಷ್ಟು ಜಾಗವನ್ನು ಬಿಡುತ್ತಾರೆ, ಕಾರಣ ಏನಂತ ಕೇಳ್ತಾನೆ ಸರ್. ಎರಡು ಹಳಿಗಳ ಮಧ್ಯದಲ್ಲಿ ಒಂದಿಷ್ಟು ಜಾಗ ಬಿಡುವ ಉದ್ದೇಶ ಏನು ಅಂತ ಕೇಳಿದ್ರೆ, ಸೊ ಇಲ್ಲಿ ಒಂದಿಷ್ಟು ಜಾಗ ಬಿಟ್ಟಿರೋದ್ರ ಬೇಸಿಗೆದಿಂದಾಗ ರೇಖೀಯ ವ್ಯಾಕೋಚನೆಯಿಂದ ಇವು ಸಮೀಪ ಬರ್ತಿರ್ತಾವ ಸರ್. ಸಮೀಪ ಬಂದು ಏನು ಅನಾಹುತ ಆಗಲ್ಲ. ಇನ್ ಕೇಸ್ ಬಿಡ್ಲಾರ್ದನೆ ಜೋಡಿಸಿದ್ರಿ ಅಂದ್ರ ಇಲ್ಲಿ ರೇಖೀಯ ವ್ಯಾಕೋಚನೆಯಿಂದ ಒಂದ್ರ ಮ್ಯಾಲ ಇನ್ನೊಂದು ಬಂದು ನಿಂತು ಹಿಂಗ ಏನ್ ಮಾಡ್ತಿದ್ದು, ಡಿಬ್ಬಿ ಗಟ್ಟಿ ಹಳಿಯಿಂದ ಟ್ರೈನ್ ಅನ್ನೇ ಹೊರಗಡೆ ದಬ್ಬುವಂತ ಸಾಧ್ಯತೆಗಳು ಹೆಚ್ಚಿದ್ದು, ಅಪಘಾತಗಳು ಜಾಸ್ತಿ ನಡೆದಿದ್ದು ಸರ್. ಹಂಗಾಗಿ ಎರಡು ಹಳಿಗಳ ಜೋಡಣೆ ಸ್ವಲ್ಪ ಜಾಗ ಬಿಡ್ತಾನೆ ಸರ್, ನೋಡಿರ್ಬೇಕು ಹಳಿಗಳ ಜೋಡಣೆಯನ್ನು. ಸೊ ಎರಡು ಹಳಿಗಳ ಮಧ್ಯೆ ಜಾಗ ಬಿಡುವ ಉದ್ದೇಶ ಅಂತ ಕೇಳಿದ್ರೆ ರೇಖೀಯ ವ್ಯಾಕೋಚನೆಯಿಂದ ಆಗಬಹುದಾದ ಅನಾಹುತವನ್ನು ತಪ್ಪಿಸಲು. ಸೊ ಅದೇ ರೀತಿ ಕಾಂಕ್ರೀಟ್ ರಸ್ತೆ ಕೇಳ್ತಾನೆ ಸರ್. ಕಾಂಕ್ರೀಟ್ ರಸ್ತೆ ಮಾಡ್ಲತ್ತಾರೆ ಈ ಊರುಗಳ ಗೊತ್ತಿದ್ಬೇಕು. ಆ ರಸ್ತೆಗಳ ಮಧ್ಯೆ ಹಿಂಗ್ ನಡು ಕಟ್ ಮಾಡಿರ್ತಾರೆ ಗೊತ್ತಾನ ಸರ್, ಹಿಂಗ ಚೌಕ್ 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 ಹಿಂಗ್ ಕಟ್ ಮಾಡ್ತಾರೆ ನೋಡ್ರಿ ಇಲ್ಲ. ಕಾಂಕ್ರೀಟ್ ರಸ್ತೆಯನ್ನು ಹಂಗ್ ಕಟ್ ಮಾಡ್ಬೇಕು ಸರ್, ಅದು ವೈಜ್ಞಾನಿಕ ರೂಪ. ಹಂಗ್ ಕಟ್ ಮಾಡ್ಲಿಲ್ಲ ಅಂದ್ರೆ ಏನಾಗ್ತದೆ ಅಂತ ಕೇಳಿದ್ರೆ, ಕಟ್ ಮಾಡ್ಲಿಲ್ಲ ಅಂದ್ರೆ ಏನಾಗತ್ತೆ, ಸೊ ಇನ್ ಕೇಸ್ ಕಟ್ ಮಾಡಿಲ್ಲ ಅಂದ್ರೆ ಕಾಂಕ್ರೀಟ್ ರಸ್ತೆ ಒಂದು ವರ್ಷದ ಹೊಡ್ಕೊಂಡು ಹೋಗ್ಬಿಡುತ್ತೆ ಸರ್, ಪೂರ್ತಿ ಸೀಳ್ಕೊಂಡು ಹೋಗ್ತದೆ. ಆದ್ರೆ ಹಿಂಗ್ ಕಟ್ ಮಾಡಿದ್ರೆ ಏನಾಗ್ತದೆ ಅಂತ ಕೇಳಿದ್ರೆ, ಸೊ ಇದು ವ್ಯಾಕೋಚನೆಗೊಳ್ಳೋದ್ರಿಂದ, ವಿಸ್ತೀರ್ಣ ವ್ಯಾಕೋಚನೆಗೊಳ್ಳೋದ್ರಿಂದ ಆ ವ್ಯಾಕೋಚನೆಯಿಂದ ಯಾವುದೇ ರೀತಿಯ ಅನಾಹುತಗಳು ನಡೆಯಲ್ಲ ಸರ್. ಹಿಂಗ್ ನಡುಕೊಳ್ಳಿತ್ತಂದ್ರ ಸೊ ಒಂದಕ್ಕೊಂದು ಏನಾಗ್ತದೆ ಸರ್, ಸೊ ಒಂದಕ್ಕೊಂದು ಹಿಂಗ್ ಬಂದ್ ಹತ್ಕೋಬೇಕಾದ್ರೆ ಲೇಟ್ ಆಗ್ತದೆ. ಸೊ ಅವಾಗ ಘರ್ಷಣೆ ನಡೆಯಲ್ಲ, ಸೊ ಯಾವುದೇ ರೀತಿಯ ಸೊ ಒಂದು ಅನಾಹುತ ಆಗಲ್ಲ. ಇನ್ ಕೇಸ್ ಇದು ಚಂದ ಕಟ್ ಮಾಡಿರ್ಲಿಲ್ಲ ಅಂದ್ರೆ ಖಂಡಿತವಾಗಿ ಏನಾಗ್ತದೆ, ಇದು ಏನಾಗ್ತದೆ, ಸೊ ಬಹಳ ದಿನ ಇರಲ್ಲ ಸರ್, ಹೊಡ್ಕೊಂಡು ಛಿದ್ರ ಆಗಿ ಹೋಗ್ಬಿಡ್ತದೆ. ಯಾಕಂದ್ರೆ ಒಂದಕ್ಕೊಂದು ಅಣುಗಳು ವಿಸ್ತೀರ್ಣಗೊಳ್ಳುವಾಗ ಘರ್ಷಣೆ ಉಂಟಾಗ್ಬಿಡ್ತವೆ. ಆ ಘರ್ಷಣೆಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ, ಹೊಡ್ಕೊಂಡು ಹೋಗ್ತದೆ ಅಂತ ನೋಡ್ತೀವಿ ಸರ್. ಒಂದೊಂದು ಇಂಚು ಹೊಡಿಬೇಕು ಸರ್. ನಮ್ಮವ್ರು ಏನಂದ್ರೆ ಸಣ್ಣದೊಂದು ಯಂತ್ರ ತಂದಿರ್ತಾರ, ಹಿಂಗ್ ಮೋಟ್ರ್ ಹಚ್ಚಿ ಹಿಂಗ್ ಮಾಡ್ತಾರೆ ಸರ್. ಅದು ಅಷ್ಟಲ್ಲ ಸರ್, ಒಂದೊಂದು ಇಂಚ ಏನ್ ಮಾಡ್ಬೇಕು, ಎರಡರ ನಡುವರೆಗೆ ಒಂದೊಂದು ಇಂಚ್ ಅಂತರ ಇಡ್ಬೇಕು ಸರ್. ಇವ್ರು ಸಣ್ಣ ಒಂದು ಇದು ಪೈಪ್ ತಂದು ಇದಕ್ಕೆ ಹೊಡೆದ್ಬಿಡ್ತಾರೆ ಸರ್. ಬಹಳ 4 ವರ್ಷನಾಗ ಮತ್ತೆ ಹೊಳೆ ಅದೇ ಸ್ಟೇಜಿಗೆ ಬಂದ್ಬಿಡ್ತಾವ. ಅದು ಒಂದೊಂದು ಇಂಚು ಹೊಡಿಬೇಕು ಸರ್. ದೊಡ್ಡ ಇವು ಮಾಡಿರ್ತಾರೆ ನೋಡಿರ್ಬೇಕು ನೀವು, ಟೂಲ್ ಗೇಟ್ ಬಲ್ಲಿ ಅಲ್ಲೆಲ್ಲ ಮಾಡಿರ್ತಾರೆ ನೋಡ್ರಿ. ಅವ್ರು ನೋಡ್ರಿ ಎಷ್ಟು ಕಟ್ ಮಾಡಿರ್ತಾರೆ, ಒಂದೊಂದು ಇಂಚ್ ಕಟ್ ಮಾಡಿರ್ತಾರೆ ಸರ್, ಅಥವಾ 10 ಸೆಂಟಿಮೀಟರ್ ಕಟ್ ಮಾಡ್ತಾರೆ. ಹಂಗಾಗಿ ಟೂಲ್ ಗೇಟ್ ಬಲ್ಲಿ ಸೊ 20 ವರ್ಷ 30 ವರ್ಷ ಹಾಳು ರಿಪೇರಿ ಬರಲ್ಲ. ನಿಮ್ ಊರ ಮಾಡಿದ್ದು ಸರಿ 2 ವರ್ಷ 3ನೇ ವರ್ಷ ಹಾಳು ರಿಪೇರಿ ಮಾಡ್ಬೇಕದು. ಯಾಕೆ ಕಾಂಕ್ರೀಟ್ ರಸ್ತೆ ಮಾಡಿಸ್ಲಾರ ಗೊತ್ತೇನ್ರಿ, ಅದಕ್ಕೆ 30 ರಿಂದ 40 ವಯಸ್ಸು ಆಯುಷ್ಯ ಸರ್. ಅದಕ್ಕೆ 30 ವರ್ಷ ಹೊಳ್ಳೆ ಅದಕ್ಕೆ ರೊಕ್ಕ ಖರ್ಚು ಮಾಡೋದು ಆಗಲ್ಲ ಅಂತೇಳಿ ಅವ್ರು ಮಾಡ್ಲಾರ್ತಾರೆ ಗೌರ್ಮೆಂಟ್ದವರು. ನಾವು 3 ರಿಂದ 4 ವರ್ಷ ಅದಕ್ಕೆ ಆಯುಷ್ಯ ಇರೋದ ನಾವು ಮಾಡ್ಲಾಗ್ತೀವಿ ರಸ್ತೆ. ನಮ್ಮ ಮನೆಯವರ ನೋಡಿ ಹೆಂಗಿದೆ. ಮತ್ತೆ ಹೊಳೆ 3-4 ವರ್ಷದಾಗೆ 10 ಟೈಮ್ ಹೊಳೆ ಹೆಚ್ಚು ಮಾಡಿದ್ದೇ ಮಾಡ್ಬೇಕು ಸರ್ ಕೆಲಸ. ಅವ್ರ ಎಕ್ಸ್ಪೆಂಡಿಚರ್ ಮಾಡೋದು ಕಡಿಮೆ ಆಗಲ್ಲ, ನಾವು ಖರ್ಚು ಮಾಡೋದು ಕಡಿಮೆ ಆಗ್ತಾ ಇದೆ. ಓಕೆ, ಇಲ್ಲಿ ಬಿಡಿ. ಸೊ ಒಂದು ವಿಸ್ತೀರ್ಣ ವ್ಯಾಕೋಚನೆ ಇದು ಅನ್ನೋದು ಗೊತ್ತಾಯ್ತು. ಇನ್ನು ಗಾತ್ರ ವ್ಯಾಕೋಚನೆ ಅಂದ್ರೆ ಗೊತ್ತಿರ್ಬೇಕಲ್ಲ. ಗಾತ್ರ ವ್ಯಾಕೋಚನೆ ಅಂದ್ರೆ ಎಲ್ಲಾ ದಿಕ್ಕುಗಳಲ್ಲೂ ಕೂಡ ವ್ಯಾಕೋಚನೆಗೊಳ್ಳುವುದನ್ನ ಗಾತ್ರ ವ್ಯಾಕೋಚನೆ ಅಂತ ಕರೀತೀವಿ ಸರ್. ಉದಾಹರಣೆಗೆ ಒಂದು ಸೀಸದ ಗುಂಡು ತಿಳ್ಕೊಳ್ಳಿ. ಸೀಸದ ಗುಂಡಿದೆ, ಅಥವಾ ಇನ್ನೊಂದು ಏನಿದೆ, ಸೊ ಒಂದು ಲೋಹದ ಏನಂತ ಹಿಡಿಕೆ ಇದೆ ಅಂತ ತಿಳ್ಕೊಳ್ಳಿ. ಇದು ಕೊಳ್ಳಿದೆ. ಈ ಸೀಸದ ಗುಂಡನ್ನ ನಾನು ಏನ್ ಮಾಡ್ತಾ ಇದೀನಿ, ಈ ಲೋಹದ ಇದ್ರೊಳಗೆ ಹಾಕಿ ಬಿಡ್ಬೇಕಂತೀನಿ. ಆ ಲೋಹದ್ರೊಳಗೆ ಹಾಕಿ ಹೋಗಲ್ಲ ಸರ್. ಸೊ ಹೋಗ್ತದೆ ಸರ್, ಸಣ್ಣದು ತಿಳ್ಕೊಳ್ಳಿ. ಈ ಸಣ್ಣದಿದೆ, ಇದ್ರೊಳಗೆ ಹಾಕಿ ಬಿಟ್ಟೆ ಅಂದ್ರೆ ಹೋಗ್ಬಿಡ್ತಾವ ಸರ್. ಆದ್ರೆ ಅದನ್ನೇ ಇದಕ್ಕೊಂದ್ ಸ್ವಲ್ಪ ಗರಂ ಮಾಡಿದ್ರೆ, ಬಿಸಿ ಮಾಡಿದ್ರೆ, ಸೊ ಈ ಲೋಹದ ಒಂದು ಗುಂಡಿದೆಯಲ್ಲ, ಆ ಗುಂಡಿಗೆ ಬಿಸಿ ಮಾಡಿದ್ರೆ ಅದು ಎಲ್ಲಾ ದಿಕ್ಕಿನಲ್ಲೂ ಇದ್ದು ತಾನೆ. ಎಲ್ಲಾ ದಿಕ್ಕಿನಲ್ಲಿ ಇದು ಹಿಗಿತಂದ್ರ ಇದನ್ನೇ ನಾವು ಅದರ
ಸೊ ಏನಂತ ಕರಿತೀವಿ, ಗಾತ್ರ ವ್ಯಾಕೋಚನೆ ಅಂತ ಕರಿತೀವಿ ಸರ್. ಒಂದು ವಸ್ತು ಎಲ್ಲಾ ದಿಕ್ಕಿನಲ್ಲೂ ಕೂಡ ಅದು ಹೀಗಿತ್ತು ಅಂತಂದ್ರೆ ಅದನ್ನ ನಾವು ಗಾತ್ರ ವ್ಯಾಕೋಚನೆ. ಸೊ ಉದ್ದ ಅಗಲದಲ್ಲಿ ಹೆಚ್ಚಳ ಆದ್ರೆ ವಿಸ್ತೀರ್ಣ ವ್ಯಾಕೋಚನೆ, ಉದ್ದದಲ್ಲಿ ಮಾತ್ರ ಹೆಚ್ಚಳವಾದರೆ ರೇಖೀಯ ವ್ಯಾಕೋಚನೆ, ಎಲ್ಲಾ ದಿಕ್ಕಿನಲ್ಲೂ ವ್ಯಾಕೋಚನೆ ಗೊಂಡ್ರೆ ಅದನ್ನ ಗಾತ್ರ ವ್ಯಾಕೋಚನೆ. ಇದನ್ನ ನೀವು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಒಂದು ಲೋಹದ ಇದ್ರ ಮೇಲೆ ಅಪ್ಲೈಡ್ UPSC ಕ್ವಶನ್ ಕೇಳಿದಾರೆ. ಸೊ ಇದ್ರೊಳಗೆ ಹೋಗಲಾಗಿಲ್ಲ, ಈಗ ಹೋಗ್ತಾ ಇದೆ, ಇದನ್ನ ಬಿಸಿ ಮಾಡಿದ್ರೆ ಹೋಗಲ್ಲ. ಅವಾಗ ಇದನ್ನು ಕೂಡ ಬಿಸಿ ಮಾಡಿದ್ರೆ, ಈ ಹಳಿಯನ್ನು ಬಿಸಿ ಮಾಡಿದ್ರೆ ಮತ್ತೆ ಹೋಗ್ತದೆ. ಅರ್ಥ ಆಯ್ತು? ಅದು ಕೂಡ ರೇಖೀಯ ವ್ಯಾಕೋಚನೆಗಳು ಪಡ್ತದೆ. ಸೊ ಅವಾಗ ಅದ್ರ ಮೂಲಕ ಇದು ಹೋಗುತ್ತೆ ಅಂತ ನೋಡ್ತೇವೆ. ಈ ರೀತಿ UPSC ಅಪ್ಲೈಡ್ ಕ್ವಶನ್ಸ್ ಕೇಳಿದಾನೆ, ಅದನ್ನೇ ನಿಮ್ಗೆ ಕೇಳಲ್ಲ, ಯಾಕಂದ್ರೆ ಡಯಾಗ್ರಾಮೆಟಿಕಲಿ ಕೇಳಬೇಕಾಗ್ತದೆ ಕೇಳಿದ್ರೆ. ಸೊ ಹಂಗೆ ನಿಮ್ಗೆ ಕೇಳಲ್ಲ. ಆದ್ರೆ ಒಂದು ಸೀಸದ ಗುಂಡ ಬಿಸಿ ಆದಾಗ ಅದು ವ್ಯಾಕೋಚನೆಗೊಳ್ಳುವುದನ್ನ ಏನೆಂದು ಕರೆಯುತ್ತೇವೆ ಅಂತ ಅದನ್ನ ಯಾವ ವ್ಯಾಕೋಚನೆ ಅಂತ ಕರಿತೀವಿ, ಗಾತ್ರ ವ್ಯಾಕೋಚನೆ ಅಂತ ಕರಿತೀವಿ ಅಂತ ಗೊತ್ತಿಲ್ಲ ಸರ್. ಇದಾದ್ಮೇಲೆ ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಅನ್ನ ನಿಮ್ಗೆ ಕೇಳ್ತೀನಿ ಸರ್ ನಾನು. ಯಾವುದು ಅಂದ್ರೆ ಮನೆ ಪ್ರಯೋಗ ಮಾಡ್ಬೇಕು. ಸೊ ಒಂದು ಬಾಯ್ಲ್ ಪಾತ್ರೆದಲ್ಲಿ ನೀರು ತೊಳಿ, ಕಂಪ್ಲೀಟ್ ನೀರು ತುಂಬ್ರಿ ಸರ್, ಪೂರ್ತಿ ನೀರು ತುಂಬ ಅಳೆಗಳಿ ಅಂತ ಕರಿತಿರಲ್ಲ, ಪೂರ್ತಿ ನೀರು ತುಂಬಿ ಅದನ್ನ ಒಂದು ಪಾತ್ರೆ ಮುಚ್ಚಿರಿ ಸರ್. ಮುಚ್ಚಿ ನೀರು ಕುದಿಲಿ. ನೀರು 100 ಡಿಗ್ರಿ ಸೆಲ್ಸಿಯಸ್ ಕಾದಾಗ ಮಾತ್ರ ಏನಾಗ್ತದ, ಆವಿ ಆಗುತ್ತಾ? 100 ಡಿಗ್ರಿ ಸೆಲ್ಸಿಯಸ್ ಹೋಗೋದೇ ಬೇಡಪ್ಪ ನೀರು. ಏನು ಹೋಗೋದು ಬೇಡ? 100 ಡಿಗ್ರಿ ಸೆಲ್ಸಿಯಸ್ ನೀರು ಹೋಗೋದೇ ಬೇಡ. ಸೊ ಇನ್ನು 30 to 40 ಡಿಗ್ರಿ ಸೆಲ್ಸಿಯಸ್ ಕಾಲದ ತಿಳ್ಕೊರಿ ನೀರು. ಅವಾಗ ಮ್ಯಾಲಿನ ಪಾತ್ರೆ ಮ್ಯಾಲ ಮುಚ್ಚಿರ್ತೀವಿ ನೋಡ್ರಿ, ಅದನ್ನ ತೆಗಿರಿ ಸರ್. ತೆಗೆದ್ರಿ ಅಂದ್ರೆ ಒಂದು ಅಚಾತುರ್ಯವನ್ನು ನೋಡ್ತೀರಿ. ಏನಂತ ಕೇಳಿದ್ರೆ ನೀರು ಒಂದಿಷ್ಟು ಕಡಿಮೆ ಇರ್ತದೆ. ಪಾತ್ರೆ ಒಳಗಿನ ನೀರು ಏನಾಗಿರ್ತದ, ಇಷ್ಟು ಕಡಿಮೆ ಆಗಿರ್ತಾವ. ಹಾಗಾದ್ರೆ ನೀರು ಎಲ್ಲಿ ಹೋದು ಮತ್ತೆ ಗೊತ್ತೋಷ್ಣ ತಿಳಿದಿರ್ತೀನಿ. ನೀರು ಎಲ್ಲಿ ಹೋಯ್ತು ಸರ್? ನೀರು ಆವಿ ಆಗ್ಬೇಕಾದ್ರೆ 100 ಡಿಗ್ರಿ ಸೆಲ್ಸಿಯಸ್, ನೀ ಕಾಸ್ಲಕ್ಕ ದಿನ 40 ಡಿಗ್ರಿ ಸೆಲ್ಸಿಯಸ್ ಸರ್. ನೀರು ಎಲ್ಲಿ ಹೋಗಿಲ್ಲ ಸರ್, ನೀರು ಅಲ್ಲೇ ಇರ್ತದ. ಆದ್ರೆ ಪಾತ್ರೆ ಗಾತ್ರ ಮಾತ್ರ ಏನಾಗಿರ್ತದ, ಹೆಚ್ಚಳ ಆಗುತ್ತೆ. ಯಾಕಂದ್ರೆ ಲೋಹದ ಪಾತ್ರೆ ಇರ್ತದ ತಾನೆ, ಲೋಹಗಳಿಗೆ ಉಷ್ಣವನ್ನ ಕೊಟ್ಟಾಗ ಏನ್ ಮಾಡ್ತವ, ವ್ಯಾಕೋಚನೆಗೊಳ್ತಾವ ತಾನೆ. ಎಸ್, ಆ ವ್ಯಾಕೋಚನೆ ಏನಾಗಿರ್ತದ, ಗಾತ್ರ ವ್ಯಾಕೋಚನೆ ಹೊಂದಿರ್ತದ. ಅದು ಎಲ್ಲಾ ದಿಕ್ಕಿನಲ್ಲೂ ಹಿಗ್ಬಿಟ್ಟಿರ್ತದ ಸರ್ ಪಾತ್ರೆ. ಆ ಹಿಗಿದಾಗ ಆ ನೀರು ಸ್ವಲ್ಪ ಏನಾಗ್ತದ, ಕಡಿಮೆ ಅನಿಸ್ತದ. ನೀರು ಎಲ್ಲಿ ಹೋಗಿರಲ್ಲ, ಪಾತ್ರೆ ವ್ಯಾಕೋಚನೆಗೊಳ್ಳೋದ್ರಿಂದ, ಗಾತ್ರ ವ್ಯಾಕೋಚನೆಗೊಳ್ಳೋದ್ರಿಂದ ಸೊ ನೀರಿನ ಪಾತ್ರೆಯಲ್ಲಿನ ನೀರು ಸ್ವಲ್ಪ ಕಡಿಮೆ ಆದಂತಹ ಅನುಭವ ಆಗುತ್ತದೆ. ಅರ್ಥ ಆಯ್ತು ಅನ್ಕೊಂಡೆ ನೀವು. ಸೊ ಈ ಮೂರು ವ್ಯಾಕೋಚನೆ ಅಂದಾಗ ಗೊತ್ತಿರಬೇಕಾದಂತಹ ಕಾನ್ಸೆಪ್ಟ್ಗಳು. ಇನ್ನ ನೆಕ್ಸ್ಟ್ ಕಾನ್ಸೆಪ್ಟ್ ಬರುತ್ತೆ ಸ್ಥಿತಿ ಬದಲಾವಣೆ. ವ್ಯಾಕೋಚನೆ ಮುಗಿತಲ್ಲ ಸರ್, ವ್ಯಾಕೋಚನೆ ಮುಗಿದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂತ ಕೇಳಿದ್ರೆ ಸ್ಥಿತಿ ಬದಲಾವಣೆ. ಥರ್ಡ್ ಒನ್ ಈಸ್ ಸ್ಥಿತಿ ಬದಲಾವಣೆ. ಏನ್ ಸರ್ ಸ್ಥಿತಿ ಬದಲಾವಣೆ ಅಂತ ಕೇಳಿದ್ರೆ, ವಸ್ತುಗಳಿಗೆ 4 ಸ್ಥಿತಿ ಇದೆ ಅಂತ ನೋಡ್ತೀವಿ ಸರ್. ಯಾವುದು ಅಂತ ಕೇಳಿದ್ರೆ ಘನ, ದ್ರವ, ಅನಿಲ, ಪ್ಲಾಸ್ಮಾ. ಸೊ ಈಗ ಒಂದು ಮಂಜುಗಡ್ಡೆ ತಗೊಳ್ಳಿ ಸರ್. ಮಂಜುಗಡ್ಡೆ ಹೌದಾ, ಐಸ್ ಕ್ಯಾಂಡಿ ಅಂತ ಇದು ಘನ ಸ್ಥಿತಿಯಲ್ಲಿದೆ ಹೌದಾ, ಘನ ಸ್ಥಿತಿಯಲ್ಲಿದೆ. ಸೊ ಇದಕ್ಕೊಂದು ಸ್ವಲ್ಪ ಉಷ್ಣ ಕೊಡ್ರಿ. ಇದಕ್ಕೊಂದು ಸ್ವಲ್ಪ ಉಷ್ಣ ಕೊಟ್ಟಾಗ ಅದೇನಾಗ್ತದ, ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬರುತ್ತೆ. ಸೊ ಇದಕ್ಕೊಂದು ಸ್ವಲ್ಪ ಉಷ್ಣ ಕೊಟ್ರೆ ಏನಾಗ್ತದ, ಘನ ಸ್ಥಿತಿಯಿಂದ ದ್ರವ ಸ್ಥಿತಿ ಬರುತ್ತೆ. ಆ ದ್ರವ ಸ್ಥಿತಿ ಬಂದಾಗ ನೀರಾಗತ್ತಾ? ಎಸ್, ದ್ರವ ಸ್ಥಿತಿ ಬಂದಾಗ ಅದು ನೀರು ಆಗುತ್ತೆ. ಸೊ ನೀರಾಗಿದ್ದನ್ನ ಇದಕ್ಕೆ ಇನ್ನೊಂದು ಸ್ವಲ್ಪ ಉಷ್ಣ ಕೊಡ್ರಿ, 100 ಡಿಗ್ರಿ ಸೆಲ್ಸಿಯಸ್. 100 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಾಗ ಏನಾಗ್ತದೆ, ಅದು ಅನಿಲ ರೂಪವನ್ನು ಪಡ್ಕೊಂಡು ಹೋಗಕ್ಕೆ ಶುರು ಮಾಡುತ್ತೆ. ಆ ಅನಿಲಕ್ಕ ಇನ್ನೂ ಉಷ್ಣ ಕೊಡ್ರಿ, ಒತ್ತಡದಲ್ಲಿ ಅದಕ್ಕೆ ಇನ್ನೂ ಉಷ್ಣ ಕೊಟ್ಟಿದ್ರೆ ಅದು ಏನಾಗ್ತದ, ಸಣ್ಣ 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 ಕಣಗಳಾಗಿ ಪ್ಲಾಸ್ಮಾ ರೂಪವನ್ನು ಪಡೆದುಕೊಳ್ಳುತ್ತೆ. ಏನಾಗ್ತದ, ಅಯಾನ ರೂಪವನ್ನು ಪಡೆದುಕೊಳ್ಳುತ್ತೆ ಅಥವಾ ಪ್ಲಾಸ್ಮಾ ಸ್ಟೇಜ್ ಹೋಗ್ತದ ಅಂತ ನೋಡ್ತೇವೆ. ಸೊ ಪ್ಲಾಸ್ಮಾ ಅಂತ ಗೊತ್ತಿರಲಿ, ವಸ್ತುವಿನ ಅತ್ಯಂತ ಕೊನೆಯ ಸ್ಥಿತಿ ಅಥವಾ 4ನೇ ಸ್ಥಿತಿ ಆಗಿದೆ. ಯಾವುದೇ ವಸ್ತುವನ್ನು ನೀವು ಕಾಯಿಸುತ್ತಾ ಹೋದಾಗ ಕೊನೆಯದಾಗಿ ಉಳ್ಳುವುದೇ ಪ್ಲಾಸ್ಮಾಸ್ಟಿಕ್ ಸ್ಟೇಜ್ ಅಂತ ನೋಡ್ತೀವಿ. ಈ ಪ್ಲಾಸ್ಮಾ ಫಸ್ಟ್ ಪತ್ತೆ ಹಚ್ಚಿದ್ದು ಎಲ್ಲಿ ಅಂತ ಕೇಳ್ತಾನೆ, ಸೂರ್ಯನಲ್ಲಿ. ಸೂರ್ಯ ಅಥವಾ ನಕ್ಷತ್ರ ಅಂತ ಕೊಟ್ಟಿರ್ತಾನೆ ಸರ್. ಸೂರ್ಯ ಕೂಡ ಒಂದು ನಕ್ಷತ್ರ ತಾನೆ, ಹಾಗಾಗಿ ನಕ್ಷತ್ರ ಅಂತ ಕೊಟ್ಟಿರ್ತಾನೆ. ಫಸ್ಟ್ ಪ್ಲಾಸ್ಮಾವನ್ನ ಪತ್ತೆ ಹಚ್ಚಿದ್ದು ಸೂರ್ಯನಲ್ಲಿ. ಪತ್ತೆ ಹಚ್ಚಿದ ವ್ಯಕ್ತಿ ಜಾನ್ ರೇ. ಜಾನ್ ರೇ ಅಂತ ನೋಡ್ತೀವಿ ಸರ್. ಜಾನ್ ರೇ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನೆ, ಫಸ್ಟ್ ಸೂರ್ಯನಲ್ಲಿ ಪ್ಲಾಸ್ಮಾವನ್ನು ಪತ್ತೆ ಹಚ್ತಾನೆ. ಹಾಗಾದ್ರೆ ಪ್ಲಾಸ್ಮಾದ ಬಣ್ಣ ಯಾವುದು ಅಂತ ಕ್ವಶನ್ ಕೇಳ್ತಾನೆ. ಹಾ ಸರ್, ತಿಳಿ ಹಳದಿ ಬಣ್ಣ ಅಥವಾ ಬಿಳಿಯ ಮಿಶ್ರಿತ ಹಳದಿ ಬಣ್ಣ ಅಂತ ನೋಡ್ತೀವಿ ಸರ್.
ತಿಳಿ ಹಳದಿ ಬಣ್ಣ ಅಥವಾ ಬಿಳಿಯ ಮಿಶ್ರಿತ ಹಳದಿ ಬಣ್ಣವಾಗಿದೆ. ಪ್ಲಾಸ್ಮಾದಾಗ ಇನ್ನೊಂದು ಕ್ವಶನ್ ಕೇಳ್ತಾನೆ, ಏನ್ ಕೇಳ್ತಾನೆ ಅಂತ ಕೇಳಿದ್ರೆ, ಸೊ ಮಾನವನ ದೇಹದ ರಕ್ತದಲ್ಲೂ ಕೂಡ ಪ್ಲಾಸ್ಮಾ ಇದೆ, ಹಾಗಾದ್ರೆ ಅದು ಯಾವ ಬಣ್ಣವನ್ನು ಹೊಂದಿದೆ ಅಂತ ಕೇಳ್ತಾನೆ ಸರ್. ಅದು ಕೂಡ ತಿಳಿ ಹಳದಿ ಬಣ್ಣ ಅಥವಾ ಸೊ ಬಿಳಿಯ ಮಿಶ್ರಿತ ಹಳದಿ ಬಣ್ಣವನ್ನು ಹೊಂದಿದೆ ಅಂತ ಹೇಳ್ಬೇಕು ಸರ್. ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕಾದಂತ ಕಾನ್ಸೆಪ್ಟ್ ಅಂತ ನೋಡ್ತೀವಿ. ಒಂದು ವಸ್ತುವಿಗೆ ಉಷ್ಣ ಕೊಡೋದ್ರಿಂದ ತಾಪದಲ್ಲಿ ಹೆಚ್ಚಳಗೊಳ್ಳುತ್ತೆ, ಸೊ ವ್ಯಾಕೋಚನೆಗೊಳ್ಳುತ್ತೆ, ಲಾಸ್ಟ್ ಅಲ್ಲಿ ಅದು ಏನಾಗ್ತದ, ಸ್ಥಿತಿ ಬದಲಾವಣೆಗೊಳಿಸ್ತದ. ಯಾವ್ಯಾವ ರೀತಿ ಸ್ಥಿತಿ ಬದಲಾವಣೆಗೊಳ್ತು ಅಂದ್ರ, ಘನ ಇದ್ದು ದ್ರವ ಕೊಡುತ್ತೆ, ದ್ರವ ಇದ್ದು ಅನಿಲಕ್ಕೆ ಹೋಗುತ್ತೆ, ಅನಿಲ ಇದ್ದು ಕೊನೆಯ ಸ್ಟೇಜ್ ಪ್ಲಾಸ್ಮಾಕ್ಕೆ ಬಂದು ನಿಲ್ಲುತ್ತೆ ಅಂತ